ನೀರು ಕೊಳ್ಳವೇನ್ರಿ? ಕೊಳ್ಳವರಿ ಊಟ ಐತ್ರಿ? ಅದೇ ಅಂದ್ರಿ ಅಲ್ಲೇ ಕೂತ್ ಊಟ ಮಾಡ್ರಿ. ಮತ್ತೆ ಹಿಂಗೆ ದೇವ್ರಿಗೆ ತೋರ್ಸಂಗ ಹಿಂಗ್ ಮಾಡ್ರಿ. ಮೇಡಮ್ ಬರ್ಕೋಬೇಡ್ರಿ, ಇದು ಸುಮ್ಮ ಕೂತ್ ಕೇಳ್ರಿ, ಆಮೇಲೆ ಬರ್ಕೊಳಗತ್ರಿ. ಇದು ಒಂದು ವಿಜಯನಗರ ಸಾಮ್ರಾಜ್ಯ ಇಂಪಾರ್ಟೆಂಟ್ ಅಂತ ಹೇಳಿ ಬರ್ಲೈತೀನಿ. ಆಕ್ಚುಲಿ PDF ರೆಡಿ ಆಗ್ಯದ್ರಿ, ಬ್ಯಾಡ ಅಂತ ಹೇಳಿ ಮೇಡಮ್ ಅವ್ರಿಗೆ. ಮತ್ತೆ ಅದಕ್ಕೆ ಬ್ಯಾಕಂತ ನೋಡ್ರಿ. ನೇಮ್ ಇಷ್ಟ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿ 1336 1646. ಮಾರ್ನಿಂಗ್ ಒಂದ್ ಸ್ಟೆಪ್ ಹೇಳಿನ ಇದ್ರಿ. ಈ ನಿಮ್ ಸಲಕ್ ಮತ್ತೊಮ್ಮೆ ಹೇಳತ್ತೇನ್ರಿ. ಒಂದ್ ಸ್ಟೆಪ್ ಮುಗಿದ್ರಿ. ಆಕ್ಚುಲಿ 1330 ಕ್ವಶನ್ ಕೇಳ್ಯಾರಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಏನಪ್ಪಾ ಅಂದ್ರ ಹಿಂದೂ ಧರ್ಮದ ಸಲುವಾಗಿ ಏನಪ್ಪಾ ಅಂದ್ರೆ ಜನಿಸಿದ ಮೊಟ್ಟ ಮೊದಲ ಉದ್ಭವದ ಮನೆತನ ಯಾವ್ದಪ್ಪ ಅಂದ್ರ ವಿಜಯನಗರ ಮನೆತನ. ನೋಡ್ರಿ, ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರ ತುಘಲಕ್ ಮನೆತನ. ತುಘಲಕ್ ಮನೆತನದ ಪ್ರಸಿದ್ಧ ದೊರೆ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಆ ಮೊಹಮ್ಮದ್ ಬಿನ್ ತುಘಲಕ್ನ ಆಳ್ವಿಕೆ ಮಾಡ್ಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಉದ್ಭವಿಸಿದ 2 ಮನೆತನಗಳು ಯಾವ್ದಂದ್ರೆ, ಒಂದು ನಮ್ಮ ಕಲಬುರಗಿಯ ಬಹುಮನಿ 1347 ಆಗಸ್ಟ್ 3. 2 ಯಾವ್ದಪ್ಪ ಅಂದ್ರ 1336 ಏಪ್ರಿಲ್ 18 ವಿಜಯನಗರ ಸಾಮ್ರಾಜ್ಯ. ಒಂದು ಬಹುಮನಿ ಸಾಮ್ರಾಜ್ಯ, 2 ವಿಜಯನಗರ. ಕ್ವಶನ್ ಕೇಳ್ಯಾರಿ, ಉತ್ತರದಲ್ಲಿ ಬಹುಮನಿ ಇದು ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡ್ಬೇಕಾದ್ರೆ ದಕ್ಷಿಣದಲ್ಲಿ ಜನಿಸಿದ 2 ಮನೆತನಗಳು ಕೇಳಿದ್ರೆ ಯಾವ್ದು ಹೇಳ್ಬೇಕ್ರಿ? ಒಂದು ಬಹುಮನಿ ಸಾಮ್ರಾಜ್ಯ, 2 ವಿಜಯನಗರ ಸಾಮ್ರಾಜ್ಯ. ಬಹುಮನಿ ಸಾಮ್ರಾಜ್ಯ ಎಷ್ಟಪ್ಪ ಅಂದ್ರೆ 1347 ಆಗಸ್ಟ್ 3. ಆಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದ್ರೆ 1336 ಏಪ್ರಿಲ್ 18. ರೈಟ್ರಾ? ಓಕೆ, ನೋಡ್ರಿ. ಫಸ್ಟ್ ಇದರ ಸ್ಥಾಪನೆ. ಸ್ಥಾಪನೆ ಕೇಳಿದ್ರೆ 1336 ಏಪ್ರಿಲ್ 18.
ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ವರ್ಷ ಎಷ್ಟು ಹೇಳ್ರಿ? ಏಪ್ರಿಲ್ 18. ಇದರ ಸ್ಥಾಪಕರು ಕೇಳಿದ್ರಂದ್ರೆ ಹಕ್ಕರಾಯ ಮತ್ತು ಬುಕ್ಕರಾಯ, ಅಥವಾ ಹಕ್ಕ ಮತ್ತು ಬುಕ್ಕ ಅಂತ ಕರೀತಾರೆ. ಮತ್ತು ಬುಕ್ಕರಾಯ. ನೆಕ್ಸ್ಟ್, ಇದರ ಮೊದಲ ರಾಜಧಾನಿ ಕೇಳ್ತಾರೆ. ಮೊದಲ ರಾಜಧಾನಿ ಆನೆಗುಂದಿ. ಸರ್, ಆನೆಗುಂದಿ ಎಲ್ಲಿ ಬರ್ತದ್ರಪ್ಪ ಅಂದ್ರೆ ಈಗಿನ ಪ್ರಸ್ತುತ ಕೊಪ್ಪಳ ಜಿಲ್ಲೆ. ಏನ್ ಹೇಳ್ರಿ? ಕೊಪ್ಪಳ ಜಿಲ್ಲೆ. ಸರ್, ವಿಜಯನಗರ ಸಾಮ್ರಾಜ್ಯದ ನಂತರ ರಾಜಧಾನಿ ಅಥವಾ ಖಾಯಂ ರಾಜಧಾನಿ ಎಲ್ಲಿದ್ದೀರಿ? ಎಲ್ಲಿದ್ರಿ? ಏನ್ ಹೇಳ್ತೀರಿ? ನಂತರ ಅದ್ರಿ ಏನ್ರಿ ನಂತರ? ನಾ ಹೇಳಿನ ಆಲ್ರೆಡಿ. ನೋಡ್ರಿ, ನೀವ್ ಇಲ್ಲೇ ರೀ, ಏನ್ ವಿಚಾರ ಮಾಡಕತ್ರಿ? ಪೋಸ್ಟ್ ಬಿಡ್ತಾರ, ಓದ್ರಿ ಒಟ್ಟ. ನಂತರ ಅಥವಾ ಖಾಯಂ ರಾಜಧಾನಿ. ಖಾಯಂ ರಾಜಧಾನಿ ಕೇಳಿದ್ರೆ ಏನಾಗ್ತ್ರಿ? ಹಂಪಿ. ಸರ್, ಹಂಪಿ ಕಂಡು ಬರೋದು ವಿಜಯನಗರ ಜಿಲ್ಲೆ. ಇಲ್ರಿ? ವಿಜಯನಗರ ಜಿಲ್ಲೆ. ಸರ್, ಇದು ವಿಜಯನಗರ ಜಿಲ್ಲೆ ಯಾವ ಜಿಲ್ಲೆಯಿಂದ ಬೇರ್ಪಟ್ಟದ್ರಿ? ಬಳ್ಳಾರಿ ಜಿಲ್ಲೆಯಿಂದ. ಯಾವ ವರ್ಷ ಬೇರ್ಪಟ್ಟದ್ರಿ? 2021 ಅಕ್ಟೋಬರ್ 2ರಂದು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಯ್ತು. ಸರಿ, ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಕಂಡು ಬರ್ತಾವ್ರಪ್ಪ ಅಂದ್ರೆ 6 ತಾಲೂಕುಗಳು ಕಂಡು ಬರ್ತಾವ. ಇದು ಎಕ್ಸಾಮ್ ಕೇಳ್ಯಾರ ಆಲ್ರೆಡಿ, ರೈಟಾ? ನೆಕ್ಸ್ಟ್, ಸರ್, ಹಂಪಿ ಕಂಡು ಬರೋದು ಕೇಳ್ತಾರ್ರಿ. ಹಂಪಿ ಕಂಡು ಬರೋದು ತುಂಗಭದ್ರಾ ನದಿಯ ಎಡದಂಡೆ. ಎಲ್ಲೇಡ್ರಿ? ತುಂಗಭದ್ರಾ ನದಿಯ ಎಡದಂಡೆ ಮೇಲೆ, ಎಡದಂಡೆ. ನೆಕ್ಸ್ಟ್, ಸರ್, ಹಂಪಿ ನಗರದ ಸ್ಥಾಪಕ ಯಾರು ಕೇಳ್ತಾರಿ? ಹಂಪಿ ನೋಡ್ರಿ, ಹಂಪಿ ನಗರದ ಸ್ಥಾಪಕ 3ನೇ ವೀರಬಲ್ಲಾಳ, ಹೊಯ್ಸಳರ 3ನೇ ವೀರಬಲ್ಲಾಳ. ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ. ನೋಡ್ರಿ, ಹಂಪಿ ನಗರದ ಸ್ಥಾಪಕ ಯಾರು ಹೇಳ್ರಿ? 3ನೇ ವೀರಬಲ್ಲಾಳ. ಸರ್, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ. ರಾಜ್ಯ ಲಾಂಛನ ಕೇಳಿದ್ರಿ ಎಡಮುಖ ವರಹ. ಎಡಮುಖ ವರಹ. ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಕೇಳಿದ್ರೆ ಬಲಮುಖ ವರಹ. ಬಾದಾಮಿ ಇದು ಎಡಮುಖ ವರಹ, ರೈಟ್? ರಾಜ್ಯ ಲಾಂಛನ ಎಡಮುಖ ವರಹ. ನೆಕ್ಸ್ಟ್, ಸರ್, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರ್ತಕ್ಕಂಥ ಸ್ಥಾಪನೆ ಗುರುಗಳು ಯಾರು? ಸ್ಥಾಪಕರು ಗುರು ವಿದ್ಯಾರಣ್ಯರು. ಗುರು ವಿದ್ಯಾರಣ್ಯರು, ಇವ್ರ ಬಗ್ಗೆ ಹೇಳ್ತೇನೆ. ನೆಕ್ಸ್ಟ್, ಸರ್, ವಿಜಯನಗರ ಸಾಮ್ರಾಜ್ಯದ ಆರಾಧ್ಯ ದೈವ. ಆರಾಧ್ಯ ದೈವ ಮುಂಜಾನೆ ಹೇಳಿನಿ, ಹೀಗೆ ಆರಾಗತ್ತದ ತಲೆ ಅಂದ್ರ ವಿಶಾಖ ದತ್ತ ಕ್ರಿಸ್ತ ಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಏನ್ರಿ ಕ್ರಿಸ್ತ ಶಕದಾಗ ಹೆಂಗ ಬರೆದಿರ್ಬೇಕು? ನೀವು ಮುಂಜಾನೆ ಹೇಳ್ದೆ ನೆನಪಿರಲ್ಲ ಆಗ್ಯದ. ವಿರೂಪಾಕ್ಷ ಪಂಪಂಬೇಕಿಲ್ಲ ಪಾಪ ಮಾಡಗತ್ತೀರಿ. ಹೆಂಗ್ರಿ? ಭಾಗ್ಯೇಶ್ವರಿ ನಿಮಗೆ ರೀ ವಿರೂಪಾಕ್ಷ, ರೈಟ್ರ? ಹಂಪಿ ನಗರಕ್ಕೆ ಹಂಪಿ ಎಂಬ ಹೆಸರು ಬರಲ ಕಾರಣ ನಿಮ್ಮ ದೇವ್ರ ಪಂಪಾಂಬಿಕಾ. ನೋಡ್ರಿ, ಹಂಪಿ ಎಂಬ ಹೆಸರು ಬರಲ ಕಾರಣ ಪಂಪಾಂಬಿಕಾ. ಕರೆಕ್ಟ್ ಅದಾನೆ? ಇಲ್ಲೊಂದು ಇದು ಬರ್ಬೇಕ್ರಿ. ಕರೆಕ್ಟ್ ಅದ ರೀ, ಪಂಪಾಂಬಿಕಾ. ಸೊನ್ನೆ ಬರ್ಬೇಕ್ರಿ, ಇಲ್ಲಿ ಪ ಮುಂದೊಂದು ಬರಿಬೇಕ್ರಿ. ಅದೇ ಕೇಳುತ್ತಾನೆ, ಪಂಪಾಂಬಿಕಾ, ರೈಟ್ರಾ? ಯಾಕ ನೀವು ಕನ್ನಡ ಪಂಡಿತರಿದ್ರಲ್ಲ, ಇಲ್ಲ ಕನ್ನಡ ಓದ್ತಿರ್ಲ ನೀವು ಟೀಚರ್ಗಳು, ಅದಕ್ಕೆ ಪಂಪಾಂಬಿಕಾ. ಅದೇ ಕೇಳತ್ತೀನಿ, ನೀವು ಕನ್ಫ್ಯೂಸ್ ಮಾಡಿರ್ತೀರಪ್ಪ. ನೆಕ್ಸ್ಟ್,
ಈಗ ಐತಿಲ್ಲ ಪಂಪಾಂಬಿಕ ನೋಡ್ರಿ ಸ್ಥಾಪನೆ ಐತ್ರಿ. ಸ್ಥಾಪಕರು ಮೊದಲ ರಾಜಧಾನಿ ಖಾಯಂ ರಾಜಧಾನಿ ತುಂಗಭದ್ರಾ ಐತೆ ರಾಜ್ಯ ಲಾಂಛನ ಗುರುಗಳು ಆರಾಧ್ಯ ದೈವ ಮತ್ತು ಹಂಪಿ ನಗರ ಹೆಸರು ಬರಲು ಕಾರಣ ಯಾವ್ದು ಹೇಳ್ರಿ? ಪಂಪಾಂಬಿಕಾ. ನೆಕ್ಸ್ಟ್ ಸರ್ ವಿಜಯನಗರ ಸಾಮ್ರಾಜ್ಯ 1336 ಏಪ್ರಿಲ್ 18. ಸರ್ ವಿಜಯನಗರ ಸಾಮ್ರಾಜ್ಯ ಆಳಿದ ಮನೆತನಗಳು ಆಳಿದ ಮನೆತನಗಳು ಎಷ್ಟದಾವ್ರಿ? 4 ಮನೆತನಗಳು. ನೋಡ್ರಿ, ಒಂದು ಸಂಗಮ ಮನೆತನ, 2 ಸಾಳುವ ಅಥವಾ ಸಾಳವ ನಡೀತದ್ರಿ, 3 ತುಳುವ, 4 ನೋಡ್ರಿ ಜರಾ ಸುಮ್ ಕೊಡ್ರಿ, ನಾ ಕಾಲಾವಧಿ ಕೇಳ್ತೀನಿ, ಅವ್ರು ಹೇಳ್ತಾರೆ ಅಕ್ಕದೇರ. ಹಾ ಹೇಳ್ರಿ. 1330. ಹಾ ರೀ, ಗುಡ್. ನೆಕ್ಸ್ಟ್ ರೀ 8. ಹಾ 1505ರಿಂದ 1570ರಿಂದ 1600 ಕಾಲಾವಧಿ ಕೇಳ್ತಾರ ನೋಡಿ. ಕರೆಕ್ಟಾ? ಒಂದ್ ಕಡೆ ಒಂದ್ ಸೈಡ್ ಮನೆತನಗಳು ಕೇಳ್ತಾರೆ, ಇನ್ನೊಂದ್ ಕಡೆ ಕಾಲಾವಧಿ ಕೇಳ್ತಾರೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಏನ್ ಕೇಳ್ತಾರೆ ಅಂದ್ರ, ಸರ್ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಅತಿ ದೀರ್ಘಾವಧಿ ಆಳಿದ ಮನೆತನ ಯಾವುದು? ಅತ್ಯಂತ ದೀರ್ಘಾವಧಿ ಆಳಿದ ಮನೆತನ ಯಾವುದ್ರಿ? ಕಡಿಮೆ ಅವಧಿಗೆ ಆಳುವುದು ಕಡಿಮೆ ಅವಧಿಗೆ ಪ್ರಸಿದ್ಧ ಮನೆತನ, ಕೊನೆಯ ಮನೆತನ ಅರವೀಡು. ಆಯ್ತಾ? ಇಷ್ಟು ಬೇಸಿಕರೇ ಗೊತ್ತಿರ್ಬೇಕು ವಿಜಯನಗರ ಬಗ್ಗೆ. ರೈಟ್ ರೀ? ಬರ್ಕೊಟ್ ಪಾಟ್ ಬರ್ಕೊಟ್. ನೀವು ಬರ್ಕೊಂಡ್ರಿ ಮೇಡಮ್? ಬರ್ಕೊಳಲ್ರಿ ನೀವು? ಬರ್ಕೊಂಡು ಪಾಟ್ ತೆಗಿಲ್ರಿ. ನೀವು ಫೋಟೋ ಹೊಡ್ಕೊ ಆಮೇಲೆ ಬರೀರಿ. 3 ನಡಿಲಿ ಅವ್ರು. ಇಲ್ಲಿ ನೋಡ್ರಿ, ಎಕ್ಸಾಮ್ಕ ಎಡಮುಖ ವರಹ ಬಲಮುಖ ವರಹ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಾದಾಮಿ ಬಲಮುಖ ವರಹ, ಇದು ವಿಜಯನಗರನು ಬೇರೆನದ, ಏನು ಬೇರೆ ಅದ. ಕರೆಕ್ಟ್? ಎಡಮುಖ ವರಹ. ಖಾಯಂ ರಾಜ್ಯದನೇ ಹಂಪಿ. ನೋಡ್ರಿ, ಹಂಪಿ ನಗರದ ಸ್ಥಾಪಕ ಯಾರು ಹೇಳಿರ್ನಿ? 3ನೇ ವೀರ ಬಲ್ಲಾಳ. ತುಂಗಭದ್ರಾ ಎಡದಂಡೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಅಲ್ಲ. ಬಳ್ಳಾರಿಯಿಂದ ಬೇರ್ಪಟ್ಟಿರೋದ್ರೆ 2021 ಅಕ್ಟೋಬರ್ 2. ಮೊದಲ ರಾಜಧಾನಿ ಎಲ್ಲಿ ಬರ್ತದೆ? ಕೊಪ್ಪಳದಲ್ಲಿ. ನೆಕ್ಸ್ಟ್ ಇಲ್ಲೊಂದು ವರ್ಡ್ ಬರೀತೇನೆ ನೋಡ್ರಿ. ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡಬೇಕಾದರೆ ಅವರ ವಿರುದ್ಧ ದಂಗೆ ಎದ್ದು, ಇವನ ವಿರುದ್ಧ ದಂಗೆ ಎದ್ದು ದಕ್ಷಿಣದಲ್ಲಿ ಸ್ಥಾಪನೆಯಾದ ಎರಡು ಮನೆತನಗಳು
ಎರಡು ಮನೆತನಗಳು. ಅದರಲ್ಲಿ ಒಂದು ಕೇಳ್ತಾರ್ರಿ ಬಹುಮನಿ ಸಾಮ್ರಾಜ್ಯ. ಒಂದು ಬಹುಮನಿ ಸಾಮ್ರಾಜ್ಯ ಎಷ್ಟಪ್ಪ ಅಂದ್ರ 1347 ಆಗಸ್ಟ್. ನೆಕ್ಸ್ಟ್ ಎರಡು ಇದೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಇದು ಎಷ್ಟ್ರಿ? 1336. ಮಾರ್ನಿಂಗ್ ಜಲ್ದಿ ಎದ್ದು ಬರೀ ಕ್ಲಾಸ್ ಕೇಳೋರ್ ಇದ್ರಿ ಅಂದ್ರ ನಮಗ್ ಹೇಳೋದ್ ಆಗಲ್ರಿ ಸರ್ ಅಂದ್ರೆ ನಾ ಏನು ಮಾಡಕ್ ಬರಲ್ರಿ. ಹಾಗಾದ್ರಿ ನಮ್ ಫೋಟೋ ತಗೋತೀರೇನ್ರಿ? ಓಕೆ ರೀ. ನೆಕ್ಸ್ಟ್ ಮೊದಲ ಮನೆತನ ಯಾವ್ದ್ರಿ ಈಗ್ರಿ? ಸಂಗಮ ಮನೆತನ. ಸಂಗಮ ಮನೆತನದ ಕಾಲಾವಧಿ ರೀ 1486. ನೋಡ್ರಿ ಸರ, ಸಂಗಮ ಮನೆತನಕ್ಕೆ ಸ್ಥಾಪನೆಗೆ ಕಾರಣವಾದ ಮೂಲ ಕಾರ್ಯಕರ್ತರು ಯಾರು? ಕಾರಣಕರ್ತರು ನೋಡ್ರಿ, ಸಂಗಮನ ಮಕ್ಕಳಾದ ಹಕ್ಕರಾಯ, ಬುಕ್ಕರಾಯ, ಮತ್ತ ಯಾರು ಹೇಳ್ರಿ? ಕಂಪಣ, ಮಾಧವ, ಮತ್ತ ಇನ್ನೊಬ್ರು ಯಾರು ಹೇಳ್ರಿ? ಹ ಸರ್ ಫೋನ್ ನೀವು ಹಚ್ಚಿರಿ 2 times. ನಾ ಬೈಕ್ ಮೇಲೆ ಇದ್ದೆ, ಸಾರಿ ರೀ. ಕ್ಲಾಪ್ಸ್ ಹಾಕ್ರಿ, ಕ್ಲಾಪ್ಸ್. ನೋಡ್ರಿ, ಸಂಗಮನ ಮಕ್ಕಳಾದ ಹಕ್ಕರಾಯ, ಬುಕ್ಕರಾಯ, ಮಾದಣ್ಣ, ಮತ್ತು ಮುದ್ದಣ್ಣ. ಮಾದಪ್ಪ ಮತ್ತು ಮುದ್ದಣ್ಣ ಅಂತ ಹೇಳ್ತಾರೆ. ಮಾಧವ ಮತ್ತು ಮುದ್ದಣ್ಣ. ಈ ಹೆಸರೇ ವಿಚಿತ್ರವರೇ ಸ್ವಲ್ಪ. ಮಾಧವ, ಮುದ್ದಣ್ಣ ಮತ್ತು 1ನೇ ಬುಕ್ಕರಾಯನ
ಮಗನಾದ ಹೇಳ್ತೀನ್ರಿ ನಾರ ಮಗನಾದ ಕಂಪಣ್ಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಕರ್ತರು. ಸ್ಥಾಪನೆಗೆ ಇವರೆಲ್ಲರೂ ಕಾರಣೀಕರ್ತ, ಆದರೆ ಸ್ಥಾಪನೆ ಮಾಡಿದವ್ರು ಯಾರು ಹೇಳ್ರಿ? ಕಾರಣೀಕರ್ತರು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮನೆತನಗಳು ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು 4 ಮನೆತನ ಆಳ್ವಿಕೆ ಮಾಡ್ಯಾರ. ಅದರಲ್ಲಿ ಸಂಗಮ ಮನೆತನದ ಕಾಲಾವಧಿ ಕೇಳಿದ್ರೆ 1336 1486. ಸಂಗಮನ ಮಕ್ಕಳಾದ ನೋಡ್ರಿ ಹಕ್ಕರಾಯ, ಬುಕ್ಕರಾಯ, ಮಾಧವ, ಮುದ್ದಣ ಮತ್ತು 1ನೇ ಬುಕ್ಕರಾಯನ ಮಗನಾದ ಕಂಪಣ ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನೆಕ್ಸ್ಟ್ ಸರ್, ಇದಾದ್ಮೇಲೆ ಗುರು ವಿದ್ಯಾರಣ್ಯರು ಅಂತ ಬರ್ತಾರೆ. ಯಾರು ಹೇಳ್ರಿ? ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳ್ರಿ. ವಿದ್ಯಾರಣ್ಯರು ಸರ್, ವಿದ್ಯಾರಣ್ಯರ ಬಗ್ಗೆ ಕ್ವಶನ್ 4 5 ಕ್ವಶನ್ ಬರ್ತಾವ್ರಿ. ಹೇಳ್ತೀನಿ ನೋಡ್ರಿ, ಇಲ್ಲಿ ತನ ಎಷ್ಟು ಬಂದವ್ರಿ. ಸರ್, ವಿದ್ಯಾರಣ್ಯರು ಮೂಲತಃ ನೋಡ್ರಿ, ಇವ್ರ ಮೊದಲ ಹೆಸರು ಕೇಳ್ಯಾರ್ರಿ ಕ್ರಿಯಾಶಕ್ತಿ. ಏನ್ ಹೇಳ್ರಿ? ಮೊದಲ ಹೆಸರು ಕ್ರಿಯಾಶಕ್ತಿ. ಮೊದಲ ಹೆಸರು ಕ್ರಿಯಾಶಕ್ತಿ. ಸರ್, ಇವ್ರು ಯಾವ ಸಿದ್ಧಾಂತದ ಫಾಲೋವರ್ಸ್ ಆಗಿರೋ ಕ್ವಶನ್ ಕೇಳ್ಯಾರ್ರಿ? ಯಾವ್ದ್ರಿ? ನೋಡ್ರಿ, ಇವರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತ ಎಂದರೆ ಏನ್ ಹೇಳ್ರಿ? ಎರಡಲ್ಲ ಒಂದೇ, ಆತ್ಮ ಮತ್ತು ಪರಮಾತ್ಮ ಒಂದೇ. ನೀನು ಏನಪ್ಪಾ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಪಡೆದುಕೊಂಡ್ರೆ ನೀನೇ ದೇವ್ರು, ನಿನಗೆ ಬಿಟ್ಟು ಮತ್ತೊಬ್ಬ ದೇವ್ರಿಲ್ಲ. ಆತ್ಮ ಮತ್ತು ಪರಮಾತ್ಮ ಇಲ್ಲೇ ಅದಾವ. ಅದಕ್ಕೆ ನೀವು ಅಂದ್ರ ಶಂಕರಾಚಾರ್ಯ ಹೇಳ್ಯಾರ, ಮುಕ್ತಿ ಪಡಿಬೇಕಾದ್ರೆ ನೀವ್ ಏನ್ ಮಾಡ್ಬೇಕು? ಜ್ಞಾನ ಮಾರ್ಗ, ಕರೆಕ್ಟ್, ವಿಷಯಗಳ ಸಂಗ್ರಹಣೆ ಆಗ್ಬೇಕು ಅಂತ ಹೇಳ್ಯಾರ. ಅದನ್ನೇ ಮುಂದೆ ಫಾಲೋ ಮಾಡಿದವ್ರು ಯಾರು ಹೇಳ್ರಿ? ವಿದ್ಯಾರಣ್ಯ. ಕ್ವಶನ್ ಕೇಳ್ಯಾರ, ವಿದ್ಯಾರಣ್ಯರು ಯಾವ ಸಿದ್ಧಾಂತ ಪ್ರತಿಪಾದಕರು ಕೇಳಿದ್ರ? ಅದ್ವೈತ. ಅದ್ವೈತ ಸಿದ್ಧಾಂತ ಯಾರು ಹೇಳ್ಯಾರ ಹೇಳ್ರಿ? ಶಂಕರಾಚಾರ್ಯರು. ನಾ ಹೇಳಿನಿ ಇವ್ರ ಬಗ್ಗೆ ಎಲ್ಲ ಹೇಳಿನಿಲ್ರಿ? ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯರು ಹೇಳಿನ್ರಿ ನಾ. ನೆಕ್ಸ್ಟ್ ಕ್ರಿಯಾಶಕ್ತಿ. ಅಕ್ಕ ಬಹಳ ಅಬ್ಸರ್ವ್ ಮಾಡ್ತಾರೆ, ಮುಂದೆ ಗೊತ್ತಿ. ಕ್ರಿಯಾಶಕ್ತಿ ನೋಡ್ರಿ, ಅದ್ವೈತ ಸಿದ್ಧಾಂತ ಪ್ರತಿಪಾದಕರು. ನೆಕ್ಸ್ಟ್ ಸರ್, ವಿದ್ಯಾರಣ್ಯರು ನೋಡ್ರಿ ಶೃಂಗೇರಿ ಮಠದ, ಶೃಂಗೇರಿಯ ಶಾರದಾ ಪೀಠದ, ಇದು ಕ್ವಶನ್ ಕೇಳ ನೋಡ್ರಿ, ಶಾರದಾ ಪೀಠದ 11ನೇ ಪೀಠಾಧಿಪತಿಗಳಾಗಿದ್ದಾರೆ. ಎಷ್ಟನೇದ ಹೇಳ್ರಿ? 11ನೇ ಪೀಠಾಧಿಪತಿಗಳು. 11ನೇ ಪೀಠಾಧಿಪತಿಗಳು. ಯಾಕಪ್ಪ ಅಂದ್ರ ಶಂಕರಾಚಾರ್ಯರು ಇಡೀ ಹಿಂದೂಸ್ಥಾನವನ್ನು 4 ಬಾರಿ ಸುತ್ತಾಡಿ, ಉತ್ತರದಲ್ಲಿ ಬದ್ರಿನಾಥ, ದಕ್ಷಿಣದಲ್ಲಿ ಯಾವ್ದು ಹೇಳ್ರಿ? ಶೃಂಗೇರಿಯ ಶಾರದಾ, ಮತ್ತು ಪೂರ್ವದಲ್ಲಿ ಪುರಿ, ನೆಕ್ಸ್ಟ್ ಪಶ್ಚಿಮದಲ್ಲಿ ದ್ವಾರಕ, 4 ಮಠಗಳನ್ನು ಮಾಡ್ಯಾರ. ಅದರಲ್ಲಿ ದಕ್ಷಿಣದ ಮಠ ಶೃಂಗೇರಿಯ ಶಾರದಾ ಪೀಠ. ಸರ್, ಶೃಂಗೇರಿ ಕಂಡು ಬರೋದು ಯಾವ ಜಿಲ್ಲೆಯಲ್ಲಿ ಕೇಳ್ತಾರ? ಚಿಕ್ಕಮಗಳೂರು ಜಿಲ್ಲೆಯ ತುಂಗಾ ನದಿ ತೀರದಲ್ಲಿ. ಶೃಂಗೇರಿ ಕಂಡು ಬರೋದು ಎಲ್ಲಿ ಹೇಳ್ರಿ? ಶೃಂಗೇರಿ ಕಂಡು ಬರೋದು ಜಿಕೆ ಕ್ವಶನ್ ನೋಡ್ರಿ, ಚಿಕ್ಕಮಗಳೂರು ಜಿಲ್ಲೆ ತುಂಗಾ ನದಿ ತೀರದಲ್ಲಿ. ಚಿಕ್ಕಮಗಳೂರು ಜಿಲ್ಲೆ ತುಂಗಾ ನದಿ ತೀರದಲ್ಲಿ ಇದು ಯಾವ್ದು ಕಂಡು ಬರುತ್ತ್ರಿ? ಶೃಂಗೇರಿ ಶಾರದಾ ಪೀಠ ಕಂಡು ಬರುತ್ತೆ. ರೈಟ್. ನೆಕ್ಸ್ಟ್ ನೋಡ್ರಿ ಸರ, ಈ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲವಾಗಿ ಏನಪ್ಪಾ ಅಂದ್ರೆ ವಿದ್ಯಾರಣ್ಯರ ಕಾರಣೀಕರ್ತರಾದರೂ ಕೂಡ ಇದನ್ನ ಸ್ಥಾಪಕರು ಮಾಡಿದ್ರು ಹಕ್ಕರಾಯ, ಬುಕ್ಕರಾಯ. ಈ ಹಕ್ಕರಾಯ ಮತ್ತು ಬುಕ್ಕರಾಯ ಮೂಲತಃ ಯಾವ ಒಂದು ಆಸ್ಥಾನದಲ್ಲಿ ಸೇನಾಧಿಪತಿಗಳಾಗಿದ್ರು? ಕ್ವಶನ್ ಕೇಳ್ರಿ, ಕಾಕತೀರಲ್ಲಿ. ರೈಟ್. ಕಾಕತೀರಲ್ಲಿ ಏನಪ್ಪಾ ಅಂದ್ರೆ ಇವರು ಸೇನಾಧಿಪತಿಗಳಾಗಿರ್ತಾರೆ. ಕಾಕತೀರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ವಾರಂಗಲದ ಕಾಕತೀರ ರಾಜಧಾನಿ ವಾರಂಗಲ್ ಅಲ್ರಿ, ಅವರು ವಾರಂಗಲ, ತೆಲಂಗಾಣದ ವಾರಂಗಲದಲ್ಲಿ ಅವರು ಇದ್ರ. ಆದ್ರೆ ಅವರ ರಾಜಧಾನಿ ಕೇಂದ್ರಪ್ಪ ಅಂದ್ರ ಏಕಶಿಲಾ ನಗರ ಆಗಿತ್ತು. ಅಲ್ಲಿ ಅವರು ವಾರಂಗಲದ ಕಾಕತೀರಲ್ಲಿ ಸೇನಾಧಿಪತಿಗಳಾಗಿ ಕೆಲಸ ಮಾಡ್ಬೇಕಾದ್ರೆ ಈ ಗುರು ವಿದ್ಯಾರಣ್ಯರು ಹೇಳ್ತಾರ ನೋಡ್ರಿ, ಮಲವೊಂದು ನಾಯಿಯನ್ನು ಅಟ್ಟಾಡಿಸಿಕೊಂಡು ಹೋಗುವ ಅಥವಾ ಅಟ್ಟಿಸಿ ಹೋಗುವ ಸಮಯದಲ್ಲಿ ಅಥವಾ ಸ್ಥಳದಲ್ಲಿ ಸ್ಥಾಪನೆಯಾದ ಮನೆತನ ಯಾವ್ದಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯ. ಕ್ವಶನ್ ಕೇಳಾರಿ, ಮೊಲವೊಂದು ನಾಯಿಯನ್ನು ಬೆನ್ನ ತಗೋದು. ನೋಡ್ರಿ ಎಷ್ಟು ಧೈರ್ಯ. ಅದೇ ತಿರುಗಿ ನಿಂತಂದ್ರ ಹೆಡ್ಡಾನ ರೈಟ್ ಎಲ್ರಿ? ರಾಮನಗರಕ್ಕ ಈ ಕಡೆ
ನೋಡ್ರಿ ಇದು ಕ್ವಶನ್ ಕೇಳ್ಯಾರ ನೋಡ್ರಿ. ಮೊಲವೊಂದು ಇದು ಕ್ವಶನ್ ಕೇಳ್ಯಾರ ನೋಡ್ರಿ. ನಾಯಿಯನ್ನು ಅಥವಾ ಏನು ಬರಿಬೇಕ್ರಿ ಅದಕ್ರಿ? ಅದೇ ಬರಂತ ಅಟ್ಟಿಸಿಕೊಂಡು ಹೋಗುವ ಸಮಯ ಅಥವಾ ಸ್ಥಳದಲ್ಲಿ ಸ್ಥಾಪನೆ ಆದ ಮನೆತನ ಯಾವ್ದು ಹೇಳ್ರಿ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. ಇದು ಹೇಳಿದವ್ರು ಯಾರಪ್ಪ? ವಿದ್ಯಾರಣ್ಯವ್ರು. ರೈಟ್ ರೀ. ನೆಕ್ಸ್ಟ್ ಸರ್, ವಿಜಯನಗರದ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಕಾರಣೀಕರ್ತರಾಗಿರ್ತಕ್ಕಂಥ ಹಕ್ಕರಾಯ ಬುಕ್ಕರಾಯ ಅವ್ರು ಇದು ಕ್ವಶನ್ ಕೇಳಾರ ನೋಡ್ರಿ. ಹಕ್ಕರಾಯ ಮತ್ತು ಬುಕ್ಕರಾಯ. ಹಕ್ಕ ಮತ್ತು ಬುಕ್ಕರಾಯ ಎಲ್ಲಪ್ಪ ಅಂದ್ರೆ ವಾರಂಗಲದ ಕಾಕತೀಯರಲ್ಲಿ. ಎಲ್ಲಿ ಹೇಳ್ರಿ? ವಾರಂಗಲದ ಕಾಕತೀಯರಲ್ಲಿ ಸೇನಾಧಿಪತಿಗಳಾಗಿದ್ದರು. ನೆಕ್ಸ್ಟ್ ಸರ, ಕಾಕತೀಯರ ರಾಜಧಾನಿ ಕ್ವಶನ್ ಕೇಳ್ಯಾರ ನೋಡ್ರಿ. ಜಿಕೆದಾಗ ಬರ್ಕೋರಿ. ಕಾಕತೀಯರ ರಾಜಧಾನಿ ಕ್ವಶನ್ ಕೇಳ್ಯಾರ್ರಿ. ಏನ್ ಹೇಳ್ರಿ? ಕಾಕತೀಯರ ರಾಜಧಾನಿ ಕೇಳಿದ್ರಂದ್ರೆ ಏಕಶಿಲಾ ನಗರ. ಸರ್, ಇದು ವಾರಂಗಲ್ ಎಲ್ಲಿ ಬರುತ್ತೆ ಕ್ವಶನ್ ಕೇಳ್ತಾರ್ರಿ. ವಾರಂಗಲ್ ಕಂಡು ಬರೋದು ಈಗಿನ ತೆಲಂಗಾಣದ ರಾಜಧಾನಿ. ಇದಕ್ಕೆ TS ಈಗ TG ಮಾಡ್ಯಾರ ನೋಡ್ರಿ. ಅದಕ್ಕೆ TS ಇತ್ತು, ಈಗ TG. ಈಗ ನಮ್ದು KA ಕರ್ನಾಟಕ ಇಲ್ರಿ. ಹಂಗ ಇದಕ್ಕೆ ಏನಂತ ಕರಿತಾರೆ? MH ಮಹಾರಾಷ್ಟ್ರ ಅದ ನೋಡ್ರಿ. ಹಂಗ ಇದಕ್ಕೆ ಏನ್ ಮಾಡ್ಯಾರ ಹೇಳ್ರಿ? ಈಗ TG. ಎಲ್ಲರ ಸ್ಕೂಟಿ ಮ್ಯಾಗ TG ಇತ್ತಂದ್ರ ಸೈಡ್ಗೆ ಯಾಕ ಯಾರು ಕಟ್ ಹೊಡ್ಕೊಂಡ್ರೆ TG ಇತ್ತಂದ್ರೆ ಬೆನ್ನ ಹತ್ತದ, KA ಇತ್ತಂದ್ರೆ ಸುಮ್ಕೊಂಡ್ರು. ಯಾಕೆ TG ಇತ್ತು ಬ್ಯಾರೆ ರಾಜ್ಯದಲ್ಲಿ ಇರ್ತದೆ, ಏನಾದ್ರೂ ನಡೀತದ. ರೈಟ್ ರೀ. ನೋಡ್ರಿ, ವಾರಂಗಲದ ತೆಲಂಗಾಣದ ರಾಜಧಾನಿ ಯಾವ್ದು ಹೇಳ್ರಿ? ಹೈದರಾಬಾದ್. ಇದು ಯಾವ್ದು ರಾಜಧಾನಿ? ಮತ್ತೆ ಕಾಕತೀಯ ರಾಜಧಾನಿ ಅಲ್ಲ, ತೆಲಂಗಾಣದ ರಾಜಧಾನಿ. ಕರೆಕ್ಟ್. ತೆಲಂಗಾಣ ಯಾವ ವರ್ಷ ಆಂಧ್ರ ಪ್ರದೇಶದಿಂದ ಬೇರ್ಪಡ್ತ್ರಿ? ಆಂಧ್ರ ಪ್ರದೇಶದಿಂದ ತೆಲಂಗಾಣ ಬೇರ್ಪಟ್ಟಿರೋದು ಯಾವ ವರ್ಷ? 2014 ಜೂನ್ 2. ಯಾವ ಸಮಿತಿ? ಶ್ರೀಕೃಷ್ಣನ್ ಅಲ್ರಿ, ಕೃಷ್ಣನ್ ಸಮಿತಿ. ಶ್ರೀಕೃಷ್ಣ ಅಲ್ರಿ, ಕೃಷ್ಣನ್ ಸಮಿತಿ ಅಂತ ಬರೆದ್ರೆ ಸಾಕು. ಹೈದರಾಬಾದ್ ಇರೋದು ಯಾವ ನದಿ ತೀರದಲ್ಲಿ? ಮೂಸಿ ನದಿ. ಯಾವ ನದಿ ಉಪನದಿ? ಭಾಗ್ಯನಗರ, ಮುತ್ತಿನ ನಗರ. ಆಮೇಲೆ ಮಸೀದಿಗಳ ನಗರ. ಮತ್ರಿ ಹೈದರಾಬಾದಕ್ಕೆ ಇರೋ ಹೆಸರು ಭಾಗ್ಯನಗರ, ಮುತ್ತಿನ ನಗರ ಮತ್ತು ಮಸೀದಿಗಳ ನಗರ. ಸರ್, ಇದಕ್ಕೆ ಕಂಡು ಬರೋದು ಯಾವ ನದಿ ಹೇಳಿದ್ರಿ? ಮೂಸಿ ನದಿ. ಯಾವ ನದಿ ಉಪನದಿ? ಕೃಷ್ಣಾ ನದಿಯ ಉಪನದಿ. ಬರ್ಕೋರಿ. ಟಕ್ 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 ಬರ್ಕೋರಿ. ಇವೆಲ್ಲ ಸ್ವಲ್ಪ ನೋಟ್ನಾಗ ಬರ್ಕೊಟ್ರಿ, ಮತ್ತೆಲ್ಲ ಒಂದ್ರದೇ ಹೊಡೆದ್ರಿ. ಎಲ್ಲಿ ಹೋಗ್ರಿ ಈಸ್ ದಿನ ರೀ? ಆನ್ಲೈನ್ ಕೇಳಿರಿ. ಐತ್ರಿ. ಆಗ್ಯದ್ರಿ, ತೆಗಿಲ್ರಿ. ವಿದ್ಯಾರಣ್ಯರ ಬಗ್ಗೆ ಕೇಳ್ತಾರ ನೋಡ್ರಿ.
ಯಾವ ಸಿದ್ಧಾಂತ ಪ್ರತಿಪಾದಕರು ಕೇಳ್ಯಾರ ನೋಡ್ರಿ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಶೃಂಗೇರಿ ಇರೋದು ಚಿಕ್ಕಮಗಳೂರು ಜಿಲ್ಲೆ, ತುಂಗಾ ನದಿ. ಇದನ್ನ ಕ್ವಶನ್ ಕೇಳ್ಯಾರ. ಹಾ ರೀ. ಆಮೇಲೆ ಇನ್ನೊಂದು ತುಂಗಾ ನದಿ ಇನ್ನೊಂದು ಪ್ರಮುಖ ನಗರ ಬರ್ತಾರೆ, ಬರ್ಕೋರಿ, ದಾವಣಗೆರೆಯ ಹರಿಹರ. ದಾವಣಗೆರೆ ಜಿಲ್ಲೆಯ ಹರಿಹರ. ನೋಟ್ ಒಳಗೆ ದಾವಣಗೆರೆ ಜಿಲ್ಲೆ ಹರಿಹರ ಕಂಡು ಬರೋದು ತುಂಗಾ ನದಿ ತೀರದಲ್ಲಿ. ಇನ್ನೊಂದು ಅದರಿ ಶಿವಮೊಗ್ಗ ಜಿಲ್ಲೆಯ ಗಾಜನೂರ್. ಗಾಜನೂರು ಅಣೆಕಟ್ಟು ಯಾವ ನದಿಗೆ ಕೇಳ್ತಾರ್ರಿ? ತುಂಗಾ ನದಿಗೆ. ಶಿವಮೊಗ್ಗ ಜಿಲ್ಲೆ ಗಾಜನೂರು ಅಥವಾ ಗಾಜನೂರು ಅಣೆಕಟ್ಟು ಕಂಡು ಬರೋದು ತುಂಗಾ ನದಿ ತೀರದಲ್ಲಿ. ತುಂಗಾ 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 ಮೂರನೇ ಅದು ನೋಡಿ. ಒಂದು ಶೃಂಗೇರಿ ತುಂಗಾನೆ, ಎರಡನೇದು ಹರಿಹರ ತುಂಗಾ, ಆಮ್ಯಾಗ ಇನ್ನೊಂದು ಶಿವಮೊಗ್ಗ ಜಿಲ್ಲೆ ಯಾವ್ದ್ರಿ? ಗಾಜನೂರು ಅಥವಾ ಗಾಜನೂರು ವಿಲೇಜ್ ಅಥವಾ ಗಾಜನೂರು ಅಣೆಕಟ್ಟು. ರಾಜಕುಮಾರ ತುಂಗಾ ಹೇಳ್ರಿ, ಏನ್ ಹತ್ತಿರ ಗಪ್ಪ ಮೀಸೈಲೆಂಟ್ ಏನಂತಿಲ್ರಿ? ಆಯ್ತ್ರಿ. ಗಾಜನೂರು ಅಣೆಕಟ್ಟನ್ನು ಕೇಳಬಹುದು, ಅಥವಾ ಗಾಜನೂರು ಕಂಡು ಬರೋದು ಯಾವ ನದಿ ತೀರದಲ್ಲಿ ಕೇಳಬಹುದು. ಯಾವ್ದಾಗ್ತಿರಿ? ತುಂಗಾ ನದಿ ತೀರದಲ್ಲಿ. ಐತ್ರಿ. ನೆಕ್ಸ್ಟ್ ನೆಕ್ಸ್ಟ್ ಈಗ ನೋಡ್ರಿ, ಒಂದನೇ ಹರಿಹರ. ಈಗ ಪಿಕ್ಚರ್ ಸ್ಟಾರ್ಟ್. ವಿಜಯನಗರ ಸಾಮ್ರಾಜ್ಯ. ಇದೆಲ್ಲ ಸ್ವಲ್ಪ ಬೇಸಿಕ್ ಇಟ್ಟೆಲ್ಲ ಇನ್ನ ಎರಡು ನೀವು ಮನೆ ಹೋಗೋದ್ ಸರ್ತಿ ರಿವಿಷನ್ ಮಾಡ್ಕೊ. ವಿಜಯನಗರ ಅಂದಾಕರ ಇಷ್ಟು ಮಿನಿಮಮ್ ಗೊತ್ತಿರ್ಬೇಕು. ಇದೊಂದು ಸ್ಕ್ರೀನ್, ಇದು ಮಿನಿಮಮ್. ಈಗ ಪಿಕ್ಚರ್ ಸ್ಟಾರ್ಟ್. ನೋಡ್ರಿ, ಫಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಒಂದನೇ ಹರಿಹರ. ಒಂದನೇ ಹರಿಹರ. ನೋಡ್ರಿ, ನಾನು ನಿಮ್ಗೆ ಹೇಳಿದ್ದ ಸರ, ಕರ್ನಾಟಕದಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನ ಮನೆತನ. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಶಾತವಾಹನ. ಆ ಶಾತವಾಹನರಿಗೆ ಕೊನೆ ಮಾಡಿದವರು ಯಾರಪ್ಪ ಅಂದ್ರೆ ಕಣ್ವರು. ಶಾತವಾಹನರ ನಂತರ ಕರ್ನಾಟಕದಲ್ಲಿ ಮತ್ತೊಂದು ಮನೆತನ ಯಾವ್ದಪ್ಪ ಅಂದ್ರೆ ಕದಂಬ. ಕದಂಬರಿಗೆ ಕೊನೆ ಮಾಡಿದವರು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರಿಗೆ ಕೊನೆ ಮಾಡಿದವರು ರಾಷ್ಟ್ರಕೂಟರು. ರಾಷ್ಟ್ರಕೂಟರಿಗೆ ಕೊನೆ ಮಾಡಿದವರು ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರಿಗೆ ಕೊನೆ ಮಾಡಿದವರು ಹೊಯ್ಸಳರು. ಹೊಯ್ಸಳರ ಸಾಮ್ರಾಜ್ಯ ಕೊನೆಯದಾಗಿ ಯಾವ ಸಾಮ್ರಾಜ್ಯದಲ್ಲಿ ವಿಲೀನವಾಯಿತು ಕ್ವಶನ್ ಕೇಳ್ತಾರ? ವಿಜಯನಗರ ಸಾಮ್ರಾಜ್ಯ. ಆ ಹೊಯ್ಸಳರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿದವರು ಯಾರು ಅಂದ್ರೆ ಸಂಗಮ ವಂಶದ ಒಂದನೇ ಹರಿಹರ. ನೋಡ್ರಿ, ಇವು ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಮ್ಮ ಕರ್ನಾಟಕವನ್ನು ಆಳಿದ ಮನೆತನಗಳು ಸೀಕ್ವೆನ್ಸ್ ಆಗಿ ಹೇಳ್ತಾರ್ರಿ. ಕರೆಕ್ಟ್? ನೀವು ಅನುಕ್ರಮವಾಗಿ ಗೊತ್ತಿರ್ಬೇಕು ನಿಮಗೆ ಕರ್ನಾಟಕವನ್ನು ಆಳಿದ ಮನೆತನಗಳು. ಕರೆಕ್ಟ್ ಗೊತ್ತೋರಿ? ನಾ ಈಗ ಹೇಳ್ಕೋತ ಬಂದಿನಲ್ಲ, ಸಿರಿಯಲ್ಲಿ ಹೇಳ್ಕೊತ ಬಂದಿನಿ ನೋಡ್ರಿ. ನಾ ಇವತ್ತು ಗಂಗರ್ನ ಹೇಳಿನ, ಮತ್ತ ಗಂಗಳರು ಮತ್ತು ಹೊಯ್ಸಳರು ಮುಗಿದ ಇವತ್ತು. ನಾ ಯಾವ ತರ ನಾವು ಸೀಕ್ವೆನ್ಸ್ ಹೇಳ್ಕೊತ ಬಂದಿ ನೋಡ್ರಿ. ಯಾವ್ದು ಹೆಂಗ ಹೇಳಿನ ಟೇಬಲ್ ಹಂಗೆ ಮಾಡ್ಕೊರಿ. ಯಾವ ಫಸ್ಟ್ ಶಾತವನರು, ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಗಂಗಳರು, ಹೊಯ್ಸಳರು, ವಿಜಯನಗರ, ಆಮೇಲೆ ಮೈಸೂರು ಒಡೆಯರು, ಯಲಹಂಕ ನಾಡಪ್ರಭುಗಳು, ಆಮೇಲೆ ಚಿಕ್ಕ ಪುಟ್ಟ ಸಂಸ್ಥಾನಗಳಾದ್ಮೇಲೆ ದಂಗೆಗಳು, ಏಕೀಕರಣ. ಯಲಹಂಕ ನಾಡು ಪ್ರಭುಗಳ ತನಕ ಕೂಡ ಸೀಕ್ವೆನ್ಸ್ ಆಗಿ ಗೊತ್ತಿರ್ಬೇಕು ನಿಮ್ಗೆ ಅನುಕ್ರಮವಾಗಿ. ರೈಟ್? ನೋಡ್ರಿ, ಹೊಯ್ಸಳರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದನು. ನೆಕ್ಸ್ಟ್ ಇಲ್ಲೊಂದು ನೋಟ್ ಹತ್ರ ಬರ್ಕೋರಿ. ಹೊಯ್ಸಳರಿಗೆ ಕೊನೆ ಮಾಡಿದವರು ನೋಡು. ನೆಕ್ಸ್ಟ್
ಅಂದ್ರೆ ಇದ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿರಲ್ಲ. ಈಗ ಹೊಯ್ಸಳರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದವ್ರು ಕೇಳಿದ್ರೆ ಯಾವ್ದಾಗ್ತಿರಿ? ಹರಿ. ಅಥವಾ ವಿಜಯನಗರ ಇದು ಹೊಯ್ಸಳರನ್ನು ಕೊನೆ ಮಾಡಿದವ್ರು ಯಾರು? ಒಂದನೇ ಹರಿಹರಲ್ಲಿ ಕುಂಡಿಲ್ಲ ಅಂದ್ರೆ ವಿಜಯನಗರ. ಏನ್ ಬರ್ಸ್ಲಿಲ್ಲ ಒಂದು ಬರ್ಸ್ತೀನಿ ತೋರಪ್ಪ. ಹೊಯ್ಸಳರ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದವರು ಯಾರೇ? ವಿಜಯನಗರ ಸಾಮ್ರಾಜ್ಯ. ಹೊಯ್ಸಳರು ಯಾವ್ದಕ್ಕೆ ಪ್ರಸಿದ್ಧಿ ಪಡೆದಿರ್ರಿ? ಹೊಯ್ಸಳರ ಪ್ರಸಿದ್ಧಿ ಅದಕ್ಕೆ ಹೇಳ್ರೋಣ. ಒಂದ್ 4 ಲೈನ್ ಹೇಳ್ರ. ಮಾರ್ನಿಂಗ್ ಹೇಳೋಗಿ ನಾಟು ಎಕ್ಕ ಗಂಟೆಗೆ ಸೇರ್ತೀರಿ, 6ಕ್ಕೆ ಬಂದು ಹೇಳೋಗಿ ಹೇಳ್ರೋಣ. ಕರ್ನಾಟಕದಲ್ಲಿ ದೇವಾಲಯಗಳನ್ನ ಕಟ್ಟಡದ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. 5 ದೇವಾಲಯಗಳ ಕಟ್ಟಡ ಪ್ರಮುಖ: ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ, ಪಂಚಕೂಟ. ಏಕಕೂಟ ದೇವಾಲಯ ಯಾವ್ದ್ರಿ? ಬೇಲೂರಿನ ಚೆನ್ನಕೇಶವ ದೇವಾಲಯ ಏಕಕೂಟ. ದ್ವಿಕೂಟ ಅವ್ರ ಹಳೆಬೀಡೂರು ಹೊಯ್ಸಳೇಶ್ವರ, ಇವ್ರು ಸೋಮನಾಥ. ನೀವು ಗದ್ದಮನಹಳ್ಳಿ ಲಕ್ಷ್ಮೀ ದೇವಾಲಯ, ಇವ್ರು ಪಂಚಲಿಂಗೇಶ್ವರ ಅಂದಿ ಬಿಡ್ರಿ. ಏಕಕೂಟ ದೇವಾಲಯಕ್ಕೆ ಅಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯ. ದ್ವಿಕೂಟ ದೇವಾಲಯಕ್ಕೆ ಅಂದ್ರೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ತ್ರಿಕೂಟಕ್ಕೆ ಅಂದ್ರೆ ಎಲ್ರಿ? ಸೋಮನಾಥಪುರದ ಕೇಶವ ದೇವಾಲಯ. ಚತುಷ್ಕೋಟಕ್ಕೆ ಅಂದ್ರೆ ಗದ್ದವನಹಳ್ಳಿ ಲಕ್ಷ್ಮೀ ದೇವಾಲಯ. 5ನೇದಕ್ಕೆ ಅಂದ್ರೆ ಪಂಚಲಿಂಗೇಶ್ವರ ದೇವಾಲಯ. 5 ಸರ್. ಏಕಕೂಟ ದ್ವಿಕೂಟ ಅಂದ್ರೆ ಏನ್ರಿ? ಸುಮ್ಕೂಟ ನೀವು ಗೊತ್ತಿದ್ರು. ಏಕಕೂಟ ಅಂದ್ರೆ ಏನ್ರಿ ನಿಮ್ಗ? ಒಂದೇ ಗರ್ಭಗುಡಿ ಇತ್ತಂದ್ರೆ ಏಕಕೂಟ. 2 ಗರ್ಭಗುಡಿ ಇತ್ತಂದ್ರ ಮತ್ 2 ಶಿಖರ ಇದ್ದು ಅಂದ್ರ 3 ಶಿಖರ ಇದ್ದು ಅನ್ಬೇಡ್ರಿ. ಕರೆಕ್ಟ್? 2 ಶಿಖರ ಇದ್ದು ಅಂದ್ರೆ 2 ದ್ವಿಕೂಟ, 3 ಶಿಖರ ಇದ್ದಿರಿ ಹಂಗಲ್ಲ. ಗರ್ಭಗುಡಿಗಳು ಕರೆಕ್ಟ್. ಒಂದು ದೇವಸ್ಥಾನದಲ್ಲಿ 1 ಗರ್ಭಗುಡಿ ಏಕ. ಮತ್ ಇದಕ್ ಬಿಟ್ಟು ಇನ್ನೊಂದಲ್ರಿ ಫೇಮಸ್ ಗರುಡ ಎಂಬ ಮಹಿಳಾ ಪಡೆ ಇತ್ತಲ್ಲ. ಗರುಡ ಎಂಬ ಮಹಿಳಾ ಪಡೆ ಅಂಗರಕ್ಷಕರು. ರಾಜ ಏನಾದರೂ ಕೊಲೆ ಆಯ್ತು, ರಾಜನ ಮರಣ ಆಯ್ತಪ್ಪ ಅಂದ್ರ ಅವ್ರವ್ರೇ ಶಿರಚ್ಛೇದನ ಮಾಡ್ಕೋಬೇಕು. ಹಂಗಿತ್ತಂದ್ರ ಅಟ್ ನೀಲ್ ಬಾಂಡ್ ಪೇಪರ್ ಸಿಗ್ನೇಚರ್ ಮಾಡಿದ್ರೆ ನಿಂಗೆ ನಾವು ಮಹಿಳಾ ಅಂಗರಕ್ಷಕರು ತಗೋತಿಲ್ಲ ಅಂತ ತಗೊಳಲ್ಲ. ಗೊತ್ತ್ರೇನ? ಮತ್ ಇನ್ನೊಂದಿತ್ತ ಪಂಚ ಏನ್ ಹೇಳಿದಿಲ್ಲ, ಅದಕ್ ಬಿಟ್ಟು ಇನ್ನೊಂದು ಹೇಳಿದಲ್ರಿ. ಪಂಚ ಪ್ರಧಾನರು ಎಲ್ಲಿ ಕಂಡು ಬರ್ತಾರ? ಅಷ್ಟ ದಿಗ್ಗಜರು ಇಲ್ಲಿ ಬರ್ತಾರೆ. ಇವತ್ತು ನವರತ್ನಗಳು ಒಳ್ಳೆ ತಲೆ ಸ್ಟ್ರಾಂಗ್ ಅದ. ನವಮಣಿರಿ ಅಕ್ಬರ್. ಅಷ್ಟ ದಿಗ್ಗಜರು ಕೃಷ್ಣದೇವ. ಅಷ್ಟ ಪ್ರಧಾನರು ಶಿವಾಜಿ. ಪಂಚ ಪ್ರಧಾನರು ಹೊಯ್ಸಳರು. ನವಮಣಿಗಳಕ್ಕೆ ಅಂದ್ರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ. ನವರತ್ನಗಳಕ್ಕೆ ಅಂದ್ರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಗುಪ್ತರ ಕಾಲದಲ್ಲಿ ಬರ್ತಾನ್ರಿ. ನವಮಣಿ ಕೆದ್ರ ಅಕ್ಬರ್. ಅಷ್ಟ ದಿಗ್ಗಜರು ಕೃಷ್ಣ ದೇವರಾಯ. ಅಷ್ಟ ಪ್ರಧಾನರು ಶಿವಾಜಿ. ಪಂಚ ಪ್ರಧಾನರು ಹೊಯ್ಸಳರು ಅಂತ ಹಾಕ್ಬೇಕು. ಕರೆಕ್ಟ್? ಆಮೇಲೆ ಗರುಡ ಎಂಬ ಮಹಿಳಾ ಪಡೆ ಹೊಯ್ಸಳರು. ಆಮ್ಯಾಗ ದೇವಾಲಯದ ವಾಸ್ತುಶಿಲ್ಪದ ದೇವಾಲಯದ ಸುವರ್ಣ ಯುಗಕ್ಕೆ ಅಂದ್ರೆ ನಕ್ಷತ್ರ ಆಕಾರದ ದೇವಾಲಯಗಳಿದ್ರು. ನವರಂಗ ಮಂಟಪ, ದ್ವಾರಪಾಲಕರು, ನೃತ್ಯ ಮಾಡುತ್ತಿರುವ ಮಹಿಳೆಯರ ಚಿತ್ರ. ಕರೆಕ್ಟ್? ಅವ್ರ ದೇವಾಲಯಕ್ಕೆ ಬೇಲೂರು, ಹಳೆಬೀಡು ಎಲ್ಲ ಯಾರು ಕಟ್ಟಾರ? ಹೊಯ್ಸಳರೇ ಕಟ್ಟಾರ. ಪ್ರಸಿದ್ಧ ದೊರೆ ಯಾರೇ? ಸ್ವತಂತ್ರ ದೊರೆ 2ನೇ ವೀರಬಲ್ಲಾಳ. ನಾ ಮಾರ್ನಿಂಗ್ ಹೇಳಿದ್ರಿ, ನಾ ಓದಿಲ್ಲ ಮನೆ ಹೋಗಿ ಬೈಟ್ರು ಹೇಳ್ತಾರಲ್ರಿ. ಸ್ಥಾಪಕಕ್ಕೆ ಅದ್ರ ಸ್ಥಳ ಪ್ರಸಿದ್ಧ ದೊರೆ ಶ್ರೇಷ್ಠ ದೊರೆ ಕೆದ್ರ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ಆದ್ರ ಸ್ವತಂತ್ರ ದೊರೆ ಕೆದ್ರಪ್ಪ ಅಂದ್ರೆ 2ನೇ ವೀರಬಲ್ಲಾಳ. ಕೊನೆಯ ದೊರೆ ಅವನೇ ಹಂಪಿ ನಗರ ಸ್ಥಾಪಕ. ರೈಟ್ ರೀ? ನೋಡ್ರಿ, ಹೊಯ್ಸಳರ ಸಾಮ್ರಾಜ್ಯನ ಕೊನೆಗೊಳಿಸಿದವ್ರು ಯಾರು ಹೇಳ್ರಿ? ವಿಜಯನಗರ ಸಾಮ್ರಾಜ್ಯ. ಮೇಡಮ್ ಅವ್ರು ಸ್ಥಾಪನೆ ಮಾಡಿದ ಹಂಪಿ ನಗರ, ಇವ್ರು ಕಾಪಿ ಮಾಡ್ಕೊಂಡ್ರೆ. ವಿಜಯನಗರದವ್ರು ಮಾಡಿಲ್ರಿ ಹಂಪಿ. ಮೊದಲು ಆಲ್ರೆಡಿ ಹಂಪಿ ನಗರ ಸ್ಥಾಪನೆ ಮಾಡಿದ ಹೊಯ್ಸಳ, ಅದಕ್ಕನೇ ಓದಿ ವಿಜಯನಗರಕ್ಕೆ ಮರ್ಜ್ ಮಾಡ್ಕೊಂಡ್ರು. ರೀ ವಿಜಯನಗರದವ್ರು ಮತ್ತೆ ವಿಲೀನ ಬರ್ಸಿಲ್ರಿ, ಅದೇ ಬರ್ಸಿಲ್ಲ. ಈಗ ಹೊಯ್ಸಳ ಸಾಮ್ರಾಜ್ಯ ಕೊನೆಗಾಣಿಸಿ ಹೊಯ್ಸಳ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸ್ತಾರೆ ಯಾರೇ? ಇದಕ್ಕಿಂತ ಮೊದಲೇ ಹಂಪಿ ನಗರ ಸ್ಥಾಪನೆ ಮಾಡಿರು ಯಾರೇ? ಆಲ್ರೆಡಿ ಹೊಯ್ಸಳರು ಮಾಡಿ ಹೋಗ್ಯಾರಿ.
ಇವ್ರ ಅದನ್ನ ರಾಜಧಾನಿ ಮಾಡ್ಕೊಂಡ್ರ ಅಷ್ಟೇ ಕೊನೆಯದವ್ರಿ. ರೈಟ್ ರೀ. ನೆಕ್ಸ್ಟ್ ಈಗ ಯಾರು ಬರ್ತದ ನೋಡ್ರಿ, 1ನೇ ಹರಿಹರ ನೋಡ್ರಿ. ನೆಕ್ಸ್ಟ್ ಸರ್ ಇವ್ರ ಬಗ್ಗೆ ಇನ್ನ ಏನದ ಸರ್, 1ನೇ ಹರಿಹರನ ಆಸ್ಥಾನಕ್ಕೆ ಯಾರು ಬರ್ತಾರಪ್ಪ ಅಂದ್ರ ನೋಡ್ರಿ, ಮೊರ್ಯಾಕೋ ದೇಶದಿಂದ, ಯಾವ್ದು ಹೇಳ್ರಿ, ಮೊರ್ಯಾಕೋ ದೇಶದಿಂದ ಯಾರು ಬರ್ತಾರಪ್ಪ ಅಂದ್ರೆ ಇಬಾನ ಬತೂತ್. ಯಾರು ಹೇಳ್ರಿ, ಇಬಾನ ಬತೂತ್ ಬರ್ತಾನ್ರಿ. ಸರ್ ಇಬಾನ ಬತೂತ ಯಾರ ಆಸ್ಥಾನಕ್ಕೆ ಬರ್ತಾನ, 1ನೇ ಹರಿಹರ. ಮೂಲತಃ ಯಾವ ದೇಶದ ಇವ, ಮೊರ್ಯಾಕೋ. ಸರ್ ಇಬಾನ್ ಬತೂತನ ಪ್ರಸಿದ್ಧವಾದ ಕೃತಿ ಯಾವ್ದು ಹೇಳ್ರಿ, ರೇಹೆಲಾ. ಯಾವ್ದು ಹೇಳ್ರಿ, ರೇಹೆಲಾ. ಇದು ಕ್ವಶನ್ ಕೇಳ್ಯಾರ ನೋಡ್ರಿ. 1ನೇ ಹರಿಹರ. ಮೇಡಮ್ ಇಬಾನ್ ಬತೂತ್ ಯಾಕೆ ಬಂದ ಹೇಳ್ರಿ ಇವ್ನ ಆಸ್ಥಾನಕ್ಕೆ? ಕಲ್ ಹೇಳ್ತಾರ ನೋಡ್ರಿ ಕ್ವಶನ್. ಅವ ಆಲ್ರೆಡಿ ಇಲ್ಲಿ ಇಬಾನ್ ಬತೂತ ಮೊಹಮ್ಮದ್ ಬಿನ್ ತುಗ್ಲಕನ ಆಸ್ಥಾನದಲ್ಲಿ ಇದ್ದಿರ್ತಾನ್ರಿ. ಒಂದು ಬೆಕ್ಕು ಒಂದು ನಾಯಿನೂ ಬಿಟ್ಟು ಹೋಲಾರ್ದ ಕಿತ್ಕೊಂಡು ಹೋಗ್ಯಾನ ಅಂತ ಹೇಳಿಲ್ರಿ ದೆಹಲಿಯಿಂದ ಇಲ್ಲಿ ಎಲ್ರಿ ದೇವಗಿರಿಗೆ. ಆಲ್ರೆಡಿ ಇಬಾನ್ ಬತೂತ್ ಯಾರ ಆಸ್ಥಾನಕ್ಕೆ ಬಂದಿರ್ತಾನಂದ್ರ ಮೊಹಮ್ಮದ್ ಬಿನ್ ತುಗ್ಲಕ್. ಆ ಮೊಹಮ್ಮದ್ ಬಿನ್ ತುಗ್ಲಕ್ ಉತ್ತರದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ದಕ್ಷಿಣದಲ್ಲಿ ಯಾವ್ದು ಇರ್ತದ, ಅದಕ್ಕಾಗಿನೇ ನೋಡಮ್ ಇವ್ರು ಇಟ್ಟೆಲ್ಲ ದಂಗೆ ಎದ್ದು ಸ್ಥಾಪನೆ ಮಾಡ್ರಿ ನೋಡ್ಬೇಕಂತ ಯಾರ ಆಸ್ಥಾನಕ್ಕೆ ಬರ್ತಾನ್ರಿ? ಎರಡನೇ ಕ್ವಶನ್ ಕೇಳ್ಯಾರ ನೋಡ್ರಿ. ಇಬಾನ್ ಬತೂತ್ 2 ಜನರ ಆಸ್ಥಾನಕ್ಕೆ ಬರ್ತಾನ. ಒಂದು ದೆಹಲಿ ಸುಲ್ತಾನರ ಕಾಲದ ತುಘಲಕ್ ಸಂತತಿಯ ಪ್ರಸಿದ್ಧರೆ ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನಕ್ಕೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸಂಗಮ ವಂಶದ ಯಾರಪ್ಪ ಅಂದ್ರ ಹರಿಹರ ಆಸ್ಥಾನಕ್ಕೆ ಬರ್ತಾರೆ. ನೆಕ್ಸ್ಟ್ ಸರ್ ಇವ್ರ ನಂತರ ಯಾರು ಬರ್ತಾರೆ, ಇವರ ಕೃತಿ ಯಾವ್ದಕ್ಕೆ ಹತ್ರ, ರೇಹೆಲಾ. ಯಾವ್ದೇಳ್ರಿ, ರೇಹೆಲಾ. ನೆಕ್ಸ್ಟ್ ಇವ್ರ ಆಮೇಲೆ ಯಾರು ಬರ್ತಾರ್ರಿ ಅಂದ್ರ 1ನೇ ಬುಕ್ಕರಾಯ. ಯಾರು ಹೇಳ್ರಿ, ನಿಮ್ ಮನೆ ಬೀಗ್ರೆ ಬಂದ್ರಿ ಏನ್ ಮಾಡ್ತಾರೆ, ಏನ್ ಮಾಡಿದ್ರಿ ಅದು ಸಂಜೆ ಕಡೆ ಹತ್ತಾರ ಪಾಯಸ ಮಾಡ್ತೀರಿ, ಜೀರಾ ರೈಸ್ ಮಾಡ್ತೀರಿ, ಚಪಾತಿ ಬರ್ಲಿಲ್ಲಪ್ಪ ಅಂದ್ರೆ ಪಾರ್ಸಲ್ ತರಿಸ್ತೀರಿ. ಕರೆಕ್ಟ್ ರೀ. ಬಂದು ಅಂದ್ರೆ ಮನ್ಯಾಗ ಮಾಡ್ತೀರಿ. ರೈಟ್ ರೀ. ಹಂಗೆ ಇದನ್ನ ರೀ ನೋಡ್ರಿ. ಒಂದನೇ ಬುಕ್ಕರಾಯ ನೋಡ್ರಿ. ಇವನ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಇವನು 1ನೇ ಬುಕ್ಕರಾಯನ ಆಸ್ಥಾನಕ್ಕೆ ಒಬ್ಬ ಅಧಿಕಾರಿ ಬರ್ತಾನೆ. ಯಾರು ಹೇಳ್ರಿ, ಇದು ಸರಿ 1ನೇ ಬುಕ್ಕರಾಯನ ಏನಪ್ಪಾ ಅಂದ್ರ 2 ವಿಶೇಷಗಳವ್ರಿ. ಒಂದು ವೈಷ್ಣವ ಮತ್ತು ಯಾರು ಹೇಳ್ರಿ, ವೈಷ್ಣವ ಮತ್ತು ಜೈನ ಧರ್ಮದ ನಡುವಿನ ಕಲಹಗಳು ಅಥವಾ ಧಾರ್ಮಿಕ ಕಲಹಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು, ಧಾರ್ಮಿಕ ಕಲಹಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿದನು. ನೆಕ್ಸ್ಟ್ ಸರಿ, ಬಗೆಹರಿಸದ ಕುರಿತು ಹೇಳುವ ಶಾಸನ ಯಾವ್ದಕ್ಕೆ ಇರ್ತಾರೆ, ಬಾದಾಮಿ ಶಾಸನ. ಯಾವ್ದು ಹೇಳ್ರಿ, ಇಲ್ಲ 1 ಸೆಕೆಂಡ್ ರೀ ಮೇಡಮ್, ಒಂದ್ ಜರ ಹೇಳ್ತೀನಿ ಕೇಳಿ, ಒಂದೇ ಕನ್ಫ್ಯೂಸ್ ಆಗ್ಯದ, ಇಲ್ಲಿ ಹೇಳ್ತೀನಿ ಸಮಾಧಾನ. ಹೊಯ್ಸಳರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನವಾಗಿರುವುದ ಕುರಿತು ಹೇಳುವ ಶಾಸನಕ್ಕೆ ಅಂದ್ರೆ ಬಾದಾಮಿ ಶಾಸನ. ಆದ್ರೆ 1ನೇ ಬುಕ್ಕರಾಯ ವೈಷ್ಣವ ಧರ್ಮ ಮತ್ತು ಜೈನ ಧರ್ಮದ ನಡುವಿನ ಧಾರ್ಮಿಕ ಕಲಹಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿದನು ಎಂದು ಕುರಿತು ಹೇಳುವ ಶಾಸನ ಶ್ರವಣ ಬೆಳಗೊಳ ಶಾಸನ. ಯಾವ್ದ್ರಿ, ಶ್ರವಣ ಬೆಳಗೊಳ. ಇಲ್ಲಿ ಫಸ್ಟ್ ಇಲ್ಲಿ ಬರೀತೀವಿ ನೋಡಿದ್ರ ಮುಂದ, ಹೊಯ್ಸಳರ ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯ ವಿಲೀನಗೊಳಿಸಿದ ಕುರಿತು ಹೇಳುವ ಶಾಸನ ಬಾದಾಮಿ ಶಾಸನ. ಬಾದಾಮಿ ಎಲ್ಲಿ ಕಂಡು ಬರ್ತಾರೆ, ಯಾವ ನದಿ, ಅಂಕಿತ ಹಂಗೆ ಹೇಳತ್ತೆ, ಮಲಪ್ರಭಾ. ಇಡೀ ಬಾಗಲಕೋಟೆ ಜಿಲ್ಲೆಗೆ ಅಂದ್ರೆ ಮಲಪ್ರಭಾ, ಬಾದಾಮಿ ಮಲಪ್ರಭಾ, ಐವಳ್ಳಿ ಮಲಪ್ರಭಾ, ಪಟ್ಟದಕಲ್ಲು ಮಲಪ್ರಭಾ. ಕರೆಕ್ಟ್. ಮುಂದ ಕೂಡಲ ಸಂಗಮ ಕೃಷ್ಣ ಮಲಪ್ರಭಾ, ಆಲಮಟ್ಟಿ ಕೃಷ್ಣ ಮಲಪ್ರಭಾ ಘಟಪ್ರಭಾ. ಬರ್ಸಿನ ಆಲ್ರೆಡಿ ನಿನ್ನ ಕ್ಲಾಸ್ ಬರ್ಸಿನಲ್ರಿ, ಬರ್ಸಿನ ಆಲಮಟ್ಟಿದ ಸಂಗಮ ಹೋಗುವ ನದಿಗಳನ್ನು ಬರ್ಸಿನಿ, ಆಮೇಲೆ ಕೂಡಲ ಸಂಗಮದಲ್ಲಿ ಸಂಗಮ ಹೋಗುವ ನದಿಗಳನ್ನು ಬರ್ಸಿನಿ. ರೈಟ್. ಓಕೆ. ಮಲಪ್ರಭಾ, ಘಟಪ್ರಭಾ ಮತ್ತು ಮಲಪ್ರಭಾ ಇಲ್ಲಿ ಬರೆಸ್ತೀನಿ ನೋಡ್ರಿ. ಬಾದಾಮಿ ಕಂಡು ಬರುವುದು
ಮಲಪ್ರಭಾ ನದಿ ತೀರದಲ್ಲಿ. ಮಲಪ್ರಭಾ ನದಿ ತೀರದಲ್ಲಿ ಇಲ್ಲ ಅವು ಅಲ್ಲಿ ಮೂರಕ್ಕೆ ಅಂದ್ರೆ ಘಟಪ್ರಭಾ, ಮಲಪ್ರಭಾ ಮತ್ತು ಕೃಷ್ಣ ಆಲಮಟ್ಟಿ. ಮಗ ಕ್ಲಾಸ್ನ ಇದ್ದೀನು ನೀ ಹಚ್ಚಡಿ ಹಚ್ಚಿದಲ್ಲ ಹಚ್ತಿಂತ. ನೆಕ್ಸ್ಟ್ ಬರ್ಕೋರಿ ಮಲಪ್ರಭಾ ನದಿ ಬಾದಾಮಿ ಇರೋದಿಲ್ಲ ಮಲಪ್ರಭಾ. ನೆಕ್ಸ್ಟ್ ಇಲ್ಲಿ ಬರ್ತೀನಿ ನೋಡ್ರಿ. ಈಗ 1ನೇ ಬುಕ್ಕರಾಯನು ವೈಷ್ಣವ ಮತ್ತು ಜೈನ ಧರ್ಮದ ನಡುವಿನ ಧಾರ್ಮಿಕ ಕಲೆಗಳನ್ನು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿದನು. ಒಂದು ರೈಟ್. ನೆಕ್ಸ್ಟ್ ಈಗ ನೋಡ್ರಿ ಇದೇ ಕಂಟಿನ್ಯೂ ಬುಕ್ಕರಾಯಿಂದ ಕಂಟಿನ್ಯೂ ಹೇಳ್ತೀನಿ ನೋಡ್ರಿ. ಇಲ್ಲಿ ಇದನ್ನು ಕುರಿತು ಹೇಳುವ ಶಾಸನ ಯಾವ್ದಕ್ಕೆ ಅಂತಾರೆ? ಶ್ರವಣ ಬೆಳಗೋಳ ಶಾಸನ. ಶ್ರವಣ ಬೆಳಗೋಳ, ಶ್ರವಣ ಬೆಳಗೋಳ ಶಾಸನ, ಶ್ರವಣ ಬೆಳಗೋಳ ಶಾಸನ. ನೆಕ್ಸ್ಟ್ ಇನ್ನೊಂದ್ರಿ, ಆಕ್ಚುಲಿ ಎಲ್ಲರೂ ಆಸ್ಥಾನ ನೋಡ್ರಿ. ಈಗ 1ನೇ ಹರಿಹರನ ಆಸ್ಥಾನಕ್ಕ ಯಾರು ಬರ್ತಾರಪ್ಪ ಅಂದ್ರ ಮೊಹಮ್ಮದ್ ಬಿನ್ ತುಗ್ಲಕ್, ಇದು ಸಾರಿ ಯಾರೇ ಇಬನ್ ಬತೂತ್ ಬರ್ತಾನ. ಮುಂದೆ ಇವನ ನಂತರ ಯಾರಪ್ಪ ಅಂದ್ರ 1ನೇ ದೇವರಾಯ ಬರ್ತಾನೆ, 1ನೇ ಬುಕ್ಕರಾಯ ನಂತರ ಅವನ ಆಸ್ಥಾನಕ್ಕೆ ನಿಕೋಲೋ ಡಿ ಕೌಂಟಿ ಬರ್ತಾನೆ ಇಟ್ಲಿ ದೇಶದಿಂದ. 2ನೇ ದೇವರನ ಆಸ್ಥಾನಕ್ಕೆ ಅಬ್ದುಲ್ ರಜಾಕ್ ಬರ್ತಾನೆ. ಎಲ್ರೂ ಕೂಡ ಬಂದ್ ಹೋಗ್ಯಾರಿ. ಆದ್ರೆ ಬುಕ್ಕರಾಯಿಂದ ಏನ್ ವಿಶೇಷಪ್ಪ ಅಂದ್ರ 1ನೇ ಬುಕ್ಕರಾಯನು ಚೀನಾ ದೇಶದ ಮಿಂಗ ದೊರೆಯ ಆಸ್ಥಾನಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದಿಂದ 72 ಜನರನ್ನ ರಾಯಭಾರಿಯನ್ನಾಗಿ ಕಳಿಸ್ತಾನೆ. ಯಾಕೆ ಕಳಿಸ್ತಾನ್ರಿ ಸರಪ್ಪ ಅಂದ್ರ ಭತ್ತದ ತಳಿಯನ್ನು ಅಥವಾ ಭತ್ತವನ್ನು ಯಾವ ತರ ಬಿತ್ತನೆ ಮಾಡಬೇಕು, ಕಳಿ ಯಾವ ತರ ತೆಗಿಬೇಕು, ಅಂದ್ರ ಭತ್ತದ ಬೆಳೆಗಳೇ ಯಾವ ತರ ನಾವ್ ಏನಪ್ಪಾ ಅಂದ್ರೆ ಬೆಳಿಬೇಕು, ಅದ್ರಲ್ಲಿಂದ ತಿಳ್ಕೊಂಡು ಬರ್ಲಿಕ್ಕೆ ಟ್ರೈನಿಂಗ್ ತೊಗೊಳಕ್ ಕಳಿಸಿರ್ತಾನೆ. ನಿಮಗ್ ಕ್ವಶನ್ ಏನ್ ಕೇಳ್ತಾರಂದ್ರ ಚೀನಾ ದೇಶದ ಮಿಂಗ್ ಆಸ್ಥಾನಕ್ಕೆ ರಾಯಭಾರಿಗಳನ್ನು ಕಳಿಸಿದ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರು ಅಥವಾ ಅರಸ ಯಾರಾದ್ರ 1ನೇ ಬುಕ್ಕರಾಯ. ಯಾಕಪ್ಪ ರೀಸನ್ ಕೇಳಿದ್ರಂದ್ರ ಭತ್ತವನ್ನು ಬೆಳೆಯುವ ಕಲೆಯನ್ನು ಏನಪ್ಪಾ ಅಂದ್ರೆ ಸುಧಾರಣೆ ಮಾಡಲು ಇದು ತಿಳ್ಕೊಂಡು ಬರ್ಲಿಕ್ಕೆ ಕಳಿಸಿರ್ತಾನೆ. ರೈಟ್ರಾ? ಚೀನಾ ದೇಶದ ಮಿಂಗ್ ದೊರೆಯ ಆಸ್ಥಾನಕ್ಕೆ, ಚೀನಾ ದೇಶದ ಮಿಂಗ್ ದೊರೆಯ ಆಸ್ಥಾನಕ್ಕೆ 72 ಜನ ರಾಯಭಾರಿಗಳನ್ನು ಕಳುಹಿಸಿದನು. ಚೀನಾ ದೇಶದ ಮಿಂಗ್ ದೊರೆಯ ಆಸ್ಥಾನಕ್ಕೆ 72 ಜನ ರಾಯಭಾರಿಗಳನ್ನು ಕಳಿಸಿದನು. ಯಾವ್ದಪ್ಪ ಅಂದ್ರ ಭತ್ತದ ತಳಿಯನ್ನು ಬೆಳೆಯುವ ಪದ್ಧತಿಯನ್ನು ಏನ್ ಬರಿಬೇಕ್ರಿ? ಏನ್ರಿ? ಭತ್ತದ ಪದ್ಧತಿಯನ್ನು ತಿಳಿದುಕೊಳ್ಳಲು ತಿಳಿದುಕೊಳ್ಳಲು. ನೆಕ್ಸ್ಟ್ ಸರ್ 1ನೇ ಬುಕ್ಕರಾಯನ ಮಗ ಇದ್ದಿರ್ತಾನೆ ಯಾರಪ್ಪ ಅಂದ್ರ ಕಂಪಣ್ಣ. ಯಾರಿರ್ತಾರೆ ಹೇಳ್ರಿ? ಕಂಪಣ್ಣ. ಇವನ ಮಗ ಯಾರು ಹೇಳ್ರಿ? ಕಂಪಣ್ಣ ಇರ್ತಾನ. ಕಂಪಣ್ಣನು ಮಧುರೈ ಪಾಂಡ್ಯರ ಮೇಲೆ ದಾಳಿ ಮಾಡಿ ಮಧುರೈ ಪ್ರದೇಶವನ್ನು ತಂದು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನ ಮಾಡ್ತಾನ ಮಧುರೈಯನ್ನು. ಇವನ ಪತ್ರೊಬ್ಬಕ್ಕೆ ಏನಿರ್ತಾರಪ್ಪ ಅಂದ್ರ ಗಂಗಾ ದೇವಿ. ಗಂಗಾದೇವಿ ತನ್ನ ಪತಿಯ ಈ ಮಧುರೈ ವಿಜಯವನ್ನು ಸವಿ ನೆನಪಿಗಾಗಿ ಸಂಸ್ಕೃತ ಭಾಷೆಯಲ್ಲಿ ಮಧುರಾ ವಿಜಯ ಮಾತ್ರ ಕೃತಿ ಬರೀತಾರ. ಕ್ವಶನ್ ಕೇಳಿದ್ರು, ಮಧುರಾ ವಿಜಯ ಎಂಬ ಕೃತಿ ಬರೆದವ್ರು ಯಾರಪ್ಪ ಅಂದ್ರೆ ಗಂಗಾದೇವಿ. ಯಾರ ಪತ್ನಿ? ಕಂಪಣ್ಣ. ಯಾರು? 1ನೇ ಬುಕ್ಕರಾಯನು. ಅಂದ್ರಕಿ 1ನೇ ಬುಕ್ಕರಾಯ ಇವ್ರು ಏನತ್ತ ಮಗಳು ಶಶಿ. ನಾನ್ ನಿಮ್ಗೆ ಹೋಗ್ರ ಆ ದಿನ ಒಂದು ಕ್ವಶನ್ ಹೇಳಿದಿಲ್ಲ, ತಿಳ್ಕೊಂಡ್ ಬಂದ್ರಿ. ನನ್ನ ಪತ್ನಿಯ ತಂಗಿ ನನಗೇನಾಗ್ತಾಳೆ? ಶಶಿ. ಕರೆಕ್ಟ್ ಅಲ್ರಿ ಮೇಡಮ್? ಯಾರು ಅದನ್ನ ಹೇಳಿ ನಾದನಿ ನೆಗೆಣಿ ಏನೇನು ಹೇಳಿದ್ರಲ್ಲ ಅವತ್ತ? ಕರೆಕ್ಟ್ ಇಲ್ಲ ಶಶಿ? ಹೇಳೋಗಿದ್ರನ? ನಾನ್ ಸರ್ ನಾನು ಹೇಳಿರ್ಬೇಕು, ಆದ್ರೆ ಬೇರೆಯವ್ರಿಗೆ ಹೋಗಿ ಕೇಳಿರ್ಲ. ಶಶಿ ಬುಕ್ ನಾಲೆಜ್ ಪ್ರಕಾರ ಶಶಿನೇ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಹೇಳಿದ್ರೆ ಆಮೇಲೆ ಹೇಳ್ತೀನಿ, ಡೈಗ್ರಾಮ್ ಹಾಕಿ ಹೇಳ್ತೀನಿ ಹ್ಯಾಂಗ್ ಶಶಿ ಆತಳ ಅನ್ನೋದನ್ನು ನೋಡ್ರಿ. ಕಂಪಣ್ಣನು
ಇವನ ಮಗನಾದ ಕಂಪಣ್ಣನು ಇವನ ಮಗನಾದ ಕಂಪಣ್ಣನು ಮಧುರೈ ಪ್ರದೇಶವನ್ನು ಗೆದ್ದು ಮಧುರೈ ಪ್ರದೇಶವನ್ನು ಗೆದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಮಧುರೈಯನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದನು. ಕಂಪಣ್ಣನ ಪತ್ನಿ ಗಂಗಾದೇವಿ ಮಧುರೈ ಮೇಲಿನ ವಿಜಯದ ನೆನಪಿಗಾಗಿ ಮಧುರಾ ವಿಜಯಂ ಬರೆದಳು. ಯಾವ ಭಾಷೆಯಲ್ಲಿ? ಸಂಸ್ಕೃತ ಭಾಷೆಯಲ್ಲಿ. ಸರ್, ಮಧುರೈ ಕಂಡು ಬರೋದು ವೈಗೈ ನದಿ. ವೈಗೈ ನದಿ ಯಾವ ನದಿ? ಉಪನದಿ. ಸರ್, ಮಧುರೈ ಯಾವುದಕ್ಕೆ ಫೇಮಸ್ ಅದರಿ? ಮೀನಾಕ್ಷಿ ದೇವಾಲಯ. ಮಧುರೈ ಮೀನಾಕ್ಷಿ ದೇವಾಲಯಕ್ಕೆ ಪ್ರಸಿದ್ಧಿ ಪಡೆದಿದೆ. ಮಧುರೈ ಸುಲ್ತಾನರು ಬರ್ಕೋರಿ. ಮಧುರೈ ಪ್ರದೇಶ ಅಥವಾ ಮಧುರೈ ಸುಲ್ತಾನರು ಬರ್ಕೋರಿ. ಒಂದನೇ ಬುಕ್ಕರಾಯನಿಗೆ ಒಂದು ಬಿರುದು ಅದ ರೀ ಇವನಿಗೆ. ಕೃಷ್ಣದೇವರಾಯ ಅದರಿ ವೇದ ಪ್ರವರ್ತಕ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ರೀ. ಯಾರಿಗದರಿ? ಶ್ರೀಕೃಷ್ಣ ದೇವರಾಯಗದರಿ. ವೇದ ಮಾರ್ಗ ಪ್ರವರ್ತಕ ಜರ ದಮ್ರಿ ವೇದ ಮಾರ್ಗ ಪ್ರವರ್ತಕ ಇಮಾದ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪ್ರೌಢದೇವರ. ಗಜ ಬಿಟೆಗಾರ ದಕ್ಷಿಣ ಪಥದ ಚಕ್ರವರ್ತಿ. ದಕ್ಷಿಣದ ಚಕ್ರವರ್ತಿ ಪಥದ ಬೇಡ್ರಿ, ದಕ್ಷಿಣ ಚಕ್ರವರ್ತಿ ಪ್ರೌಢದೇವರ. ಅವ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ. ದಕ್ಷಿಣ ಪಥ ಪತಿ ಕೇಳಿದ್ರಪ್ಪ ಅಂದ್ರೆ 1ನೇ ಶಾತಕರ್ಣಿ. ಶಾತವನರ ಬಗ್ಗೆ ಹೇಳಿಲ್ರಿ? ಮೇಡಮ್ ನೋಡ್ಸ್ ಎಲ್ಲದನ್ನ ಬರ್ಸಿನ್ರಿ. 1ನೇ ಶಾತಕರ್ಣಿಗೆ ದಕ್ಷಿಣ ಪತಾಪತಿ ಅಂತ ಇಲ್ರಿ. ತನ್ನ ಪತ್ನಿ ನಾಗನಿಕ್ಕೆ ನಾನಾಗಢ ಶಾಸನ ಹೊರಡಿಸಿದ್ದಾಳೆ, ಹೇಳಿಲ್ರಿ? ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಾನ. ಮುಂದ ಹಾಲ ಆದ್ಮೇಲೆ ಮತ್ತೆ ಯಾರು ಬರ್ತಾರಿ? ಗೌತಮಿ ಪುತ್ರ ಶಾತಕರ್ಣಿ. ಆಮೇಲೆ ವಶಿಷ್ಠ ಪುತ್ರ ಪುಳಮಾಯಿ. ಆಮ್ಯಾಗ ಯಜ್ಞೇಶ್ವರ ಶಾತಕರ್ಣಿ. ಮುಗ್ದವ್ ಎಲ್ಲ ನಿಮ್ ಮನೆ ಹೋಗಿ ರಿವಿಷನ್ ಮಾಡಿಲ್ಲ. ನಾ ಏನ್ ಮಾಡಿ ಆಯ್ತ್ರಿ? ರೈಟ್ ರೀ. ನೆಕ್ಸ್ಟ್ ಎರಡನೇ ಹರಿಹರ. ಸಂಗಮ ಅಂಶ ಹೇಳತ್ತೀನ್ರಿ. ಏನ ಎರಡನೇ ಹರಿಹರ. ನೋಡ್ರಿ, ಇವನು ಕೊಂಕಣ ಪ್ರದೇಶವನ್ನು ಗೆದ್ದುಕೊಂಡು
ಗೆದ್ದುಕೊಂಡು ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದನು. ವಿಲೀನ. ನೆಕ್ಸ್ಟ್ ಸರ್, ಇವನಿಗೆ ಇರುವ ಬಿರುದು ಯಾವ್ದಾರ ಹೇಳ್ರಿ. ಅವನಿಗ ವೇದ ಪ್ರವರ್ತಕ ಐತ್ ನೋಡ್ರಿ. ಇವನಿಗ ವೇದ ಪ್ರವರ್ತಕ ಪ್ರತಿಷ್ಠಾಪನಾಚಾರ್ಯ ಒಂದ್ ಹಚ್ಬೇಕು. ಅವ ಮುಂದಿನವ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ. ವೇದ ಮಾರ್ಗ ಪ್ರವರ್ತಕ ಯಾರ್ರಿ? ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ ಎರಡನೇ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ ಇವ ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ ಯಾರ್ರಿ? ಯಾರ್ಯಾರ? ವೇದ ಮಾರ್ಗ ಪ್ರವರ್ತಕ ಅಟ್ಟೆ ಕೇಳಿದ್ರ ಒಂದನೇ ಬುಕ್ರ. ಎರಡನೇ ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ್ಯ ಕೇಳಿದ್ರ ಜಸ್ಟ್ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಕೇಳಿದ್ರ ಪ್ರೌಢ ದೇವರ ಮುಂದೆ ಬರ್ತಾನೆ ಎರಡನೇ ದೇವರಾಯ ಅಂತ. ರೈಟ್. ಹಾ ರೀ, ಅಂದ್ರ ಅಲ್ಲಿ ಹೇಳ ಟೈಮ್ನ ಮತ್ತೆ ಒಂದ್ಸರ್ತಿ ರಿವಿಷನ್ ಆಯ್ತು ಹೆಲ್ಪ್ ಆಗ್ತದೆ ನಿಮಗೆ. ಹಾ ಆಯ್ತಾಯ್ತು ಬಿಡ್ರಿ. ಇಲ್ರಿ, ನೀವ್ ಮುಂದ್ ಸಾಲಿ ಹೆಂಗ್ ಕಲಿಸ್ತೀರಿ ಅಂತ ಹುಡುಗರಿಗೆ. ಹಾ, ಟೀಚರ್ಗಳು ಹಿಂಗ್ ಮಾಡಕತ್ರಿ ಅಂದ್ರ ನಾವೇನ್ ಮಾಡ? ಹಾ, ಸಾಲಿ ಹೆಂಗ್ ಕಲಿಸ್ತೀರಿ ನೀವು? ಹಾ, ಹುಡುಗರು ಅದ್ರಿ ನೀವೇನ್ರ ಜಗಳ ಆಡಿದ್ರಿ ಅಂದ್ರೆ ನಿಮ್ ವೀಕ್ನೆಸ್ ಬಿಟ್ಟು ಕೊಟ್ಟಂಗ ನೋಡ್ರಿ. ಯಾವತ್ತು ಟೀಚರ್ಸ್ ಬಿಟ್ಟು ಕೊಡಬಾರ್ದು ಹುಡುಗರು ಎದ್ರ. ಇಲ್ಲಾಂದ್ರೆ ನಿಮ್ಮ ಕಾಮಿಡಿ ತೋತಾವ ನೋಡ್ರಿ ಮುಂದ. ಯಾಕಂದ್ರೆ ನೀವು ಎಲ್ರಿ ಹೋಗಿ ಶಾಲೆ ಹೋಗಿ 3 ತಿಂಗಳು ಡ್ಯೂಟಿ ಮಾಡಿ ಬರೋದಿಲ್ಲ. ಮಿನಿಮಮ್ 5-6 ವರ್ಷ ಇರ್ತೀರಿ ಒಂದು ಶಾಲ್ಯಾಗ. ಹಾ, ಸೀದಾ ಹಿಂಗ್ ಗುಡ್ಡಾಡಿಸ್ಬಿಡ್ತಾರ ನೋಡ್ರಿ ಅವ್ರ ಹುಡುಗರು. ಯಾಕ ಅವೇ ಇರ್ತಾವ ಎರಡನೇಕ್ ಮೂರನೇದ ನಾಲ್ಕನೇದ 5ನೇಕ. ಇಲ್ಲೇನ್ರಿ ಇದೇನಪ್ಪ ನಮ್ ಸಮಾಜ ಸರ್ಕಲ್ 5 ತಿಂಗಳ ನಡಿ ಬ್ಯಾಚ್ ಮುಗೀತು, ಮತ್ತ ಹೊಸ ಮುಖ ಬರ್ತಾವ. ಆದ್ರ ಅಲ್ಲಿ ಹಂಗಿರಲ್ಲ. ಮುಂಜಾನೆ ನೋಡಿದ್ರಿ ಅದೇ ಹೇಳ ಮಲ್ಲು, ಹೇಳ ಅಂಬಿಕಾ ಅನ್ಕೋತಿ. ಹಾ, ಒಂದ್ ಕಟ್ಗಿ ತನ ಕೊಡ್ತದ, ಒಂದು ಚಾ ತನ ಕೊಡ್ತದ, ಒಂದು ಮೇಡಮ್ ನಂದು ಬರ್ತ್ಡೇ ಅದ ರೀ ತೋರಿ ಚಾಕ್ಲೇಟ್ ಹತ್ತದ. ಹಾ ನೋಡ್, ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ. ನೆಕ್ಸ್ಟ್ ಯಾರ್ರಿ? ಎರಡನೇ ಹರಿಹರ. ಇಷ್ಟರಿ ಇವಂದ ಆದ್ಮ್ಯಾಗ ಬರ್ತಾನ 1ನೇ ದೇವರಾಯ. ಯಾರ ಹೇಳ್ರಿ? 1ನೇ ದೇವರಾಯ. ನೋಡಿ ಸರ್, 1ನೇ ದೇವರಾಯ ಏನಂದ್ರ 1420 ಎಷ್ಟ ಹೇಳ್ರಿ ವರ್ಷ ಕೇಳ್ಯಾರಿ? 1420 ಇಟಲಿ ದೇಶದ ರಾಯಭಾರಿ ಯಾರು ಹೇಳ್ರಿ? ನಿಕೋಲೋ ಡಿ ಕೌಂಟಿ. ನಿಕೋಲೋ ಡಿ ಕೌಂಟಿ ಇವನ ಆಸ್ಥಾನಕ್ಕೆ ಬಂದಿದ್ದನು. ಇವನ ಆಸ್ಥಾನಕ್ಕೆ ಭೇಟಿ. ನೆಕ್ಸ್ಟ್ ಸರ್, ಇಟಲಿ ದೇಶದ ರಾಜಧಾನಿ ರೋಮ್ ಇರೋದು ಟೈಬರ್ ನದಿ ತೀರದಲ್ಲಿ. ಇಟಲಿ ದೇಶದ ಕರೆನ್ಸಿ ಯೂರೋ. ಇಟಲಿ ದೇಶದ ಕರೆನ್ಸಿ ಯೂರೋ. ನೆಕ್ಸ್ಟ್ ಈಗ ಬರ್ತಾರ ನೋಡ್ರಿ, ಯಾರೇ? 2ನೇ ದೇವರಾಯ. 2ನೇ ದೇವರಾಯ. ನೋಡಿ ಸರ್ ಇವ್ರ ಬಗ್ಗೆ. ಸರ್, ಇವರು ಸಂಗಮ ವಂಶದ ಅತ್ಯಂತ ಪ್ರಸಿದ್ಧ ದೊರೆ.
ಸಂಗಮ ವಂಶದ ಇವರು ಸಂಗಮ ವಂಶದ ಪ್ರಸಿದ್ಧ ದೊರೆ. ಇವರ ಬಿರುದುಗಳು ಒಂದು ಗಜ ಬೇಟೆಗಾರ. ಕೇಳ ನೋಡ್ರಿ, ಎಕ್ಸಾಮ್ ಎಲ್ಲಾನು ಇಂಪಾರ್ಟೆಂಟ್. 2 ಪ್ರೌಢ ದೇವರಾಯ. ಇಲ್ಲಿ ಗುಲ್ಬರ್ಗದಾಗ ಒಂದು ಪ್ರೌಢ ದೇವರಾಯ PU ಕಲಿಸಿದಲ್ರಿ, ಇವ್ರ ಹೆಸರು ಮಗೆ ನೋಡ್ರಿ, ಪ್ರೌಢ ದೇವರಾಯ. ರೈಟ್. ನೆಕ್ಸ್ಟ್ 3 ದಕ್ಷಿಣದ ಚಕ್ರವರ್ತಿ. 4 ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ. ಅಷ್ಟೇ. ವೇದ ಮಾರ್ಗ ಪ್ರವರ್ತಕ ಯಾರು? ಒಂದನೇ ಇದು ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ್ಯ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ 3 ಡಿಫ್ರೆನ್ಸ್ ಗೊತ್ತಾಗ್ಯದ್ರಿ? ನೋಡ್ರಿ, ಅದು ಬರ್ದಾಕರೆ ಗೊತ್ತಾಗ್ತದ. ನೋಡ್ರಿ, ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ, ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ. ನೋಡಿ ಸರ್, 2ನೇ ದೇವರ ಯಾಕೆ ಸರ ಸಂಗಮ ವಂಶದಲ್ಲಿ ಅತ್ಯಂತ ಏನಪ್ಪಾ ಅಂದ್ರ ಪ್ರಸಿದ್ಧಿ ಪಡೆದಪ್ಪ ಅಂದ್ರ, ಆಕ್ಚುಲಿ ಏನಪ್ಪಾ ಅಂದ್ರ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮೋನಗಳ ನಡುವಿನ ವಿವಾದಿತ ಪ್ರದೇಶ ಯಾವ್ದಾಗಿರ್ತದಪ್ಪ ಅಂದ್ರ ತುಂಗಭದ್ರಾ. ಇದು ಯಾವ್ದಪ್ಪ ಅಂದ್ರ ರಾಯಚೂರ್ ಹತ್ರ ಬರೋ ಏನಪ್ಪಾ ಅಂದ್ರ ಈ ಒಂದು ರಾಯಚೂರಿನ ದೋಬ ಪ್ರದೇಶ. ಈ ತುಂಗಾ ಮತ್ತು ಕೃಷ್ಣ ನದಿಗಳು ಬಂದು ಮರ್ಜ್ ಆಗ್ತಾವಲ್ಲ, ಅಲ್ಲಿ ಏನಪ್ಪಾ ಅಂದ್ರ ಆ ದೋಬ ಪ್ರದೇಶ ಇವರ ವಿವಾದಿತ ಪ್ರದೇಶ ಆಗಿರ್ತದೆ. ಯಾವಾಗನು ಕೂಡ ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ ಕಾದರ್ಜೆ ನಡೆದಿರ್ತದ ಏನ್ರಿ. ಮುಸ್ಲಿಮರಂದ್ರೆ ಇವ್ರಿಗೆ ಆಗ್ಬರಲ್ಲ, ವಿಜಯನಗರದ ಅವ್ರಿಗೆ ಆಗ್ಬರಲ್ಲ. ಆದ್ರೂ ಕೂಡ 2ನೇ ದೇವರ ಏನ್ ಮಾಡ್ತಾನಂದ್ರ, ಇವನ ಕಾಲಾವಧಿಯಲ್ಲಿ ಫಿರೋಜ್ ಶಾ, ಯಾರು ಹೇಳ್ರಿ? ಫಿರೋಜ್ ಶಾ ಬಹುಮನಿ ಅಥವಾ ಫಿರೋಜ್ ಶಾ ಬಹುಮನಿ ಅವನ ಜೊತೆ ಏನಪ್ಪಾ ಅಂದ್ರೆ ಒಳ್ಳೆಯ ಸಂಬಂಧ ಹೊಂದ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ತನ್ನ ಆಸ್ಥಾನದಲ್ಲಿ ಮುಸ್ಲಿಂ ಸೈನಿಕರನ್ನು ನೇಮಕ ಮಾಡಿಕೊಂಡ. ತನ್ನ ಸಾಮ್ರಾಜ್ಯದಲ್ಲಿ ಮಸೀದಿಯನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟ. ತಾನು ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಒಂದು ಕಡೆ ಕುರಾನ, ಇನ್ನೊಂದು ಕಡೆ ಭಗವದ್ಗೀತೆನ ಇಟ್ಟುಕೊಂಡು ಏನಪ್ಪಾ ಅಂದ್ರೆ ನ್ಯಾಯ ಮಾಡಗತ್ತ. ಕರೆಕ್ಟ್. ಅದೇ ಸಮಯದಲ್ಲಿ ಮತ್ತಿಷ್ಟೆಲ್ಲ ಇದ್ರು ಕೂಡ ಮುಂದೆ ಬಂದಿರ್ತಕ್ಕಂಥ ಫಿರೋಜ್ ಶಾ ನಂತರ ಬಂದಿರತಕ್ಕಂಥ 1ನೇ ಅಲಿ ಆದಿಲ್ ಶಾ ಇರ್ತಾನ. ಅವನಿಗೆ ಏನಪ್ಪಾ ಅಂದ್ರೆ ಸೋಲಿಸ್ತಾನ. ಅವಾಗ ಅವ ಏನ್ ಮಾಡ್ತಾನಪ್ಪ ಅಂದ್ರ ರಾಜಧಾನಿ ಇವನಿಗೆ ಅಂಜಿಕಿಸಿ ಅಂದ್ರ ಎಲ್ರಿ ಬೀದರ್ನಿಂದ ಆದಿಲ್ ಶಾ ಎಲ್ರಿ ಬಿಜಾಪುರಕ್ಕ ಏನಪ್ಪಾ ರಾಜಧಾನಿನೇ ಸ್ಥಳಾಂತರ ಮಾಡ್ತಾನೆ. ಕರೆಕ್ಟ್. ಅಂದ್ರೆ ಇವ ಏನಪ್ಪಾ ಅಂದ್ರೆ ಹಿಂದೂ ಮುಸ್ಲಿಮರ ಏಕತೆಯನ್ನು ಬಯಸಿದವರು ಯಾರು? 2ನೇ ದೇವರ. ರೈಟ್. ಆಮೇಲೆ ಇಲ್ಲಿ ಆದ್ರೆ ಅಲ್ಲಿ ಅದೇ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಹಿಂದೂ ಮುಸ್ಲಿಮರ ಏಕತೆ ಬಯಸಿದವರು ಯಾರು? 2ನೇ ಇಬ್ರಾಹಿಂ ಆದಿಲ್ ಶಾ. ಯಾಕ? ದತ್ತಪೀಠ ಕಟ್ಟಿರ್ತಾನಮ್ಮ ಅವನ ಆಸನದಲ್ಲಿ, ದತ್ತಪೀಠ. ರೈಟ್. ಆಮ್ಯಾಗ ಒಂದು ಸಂಗೀತ ಉತ್ಸವ ತರ್ತಾನಲ್ಲ, ನವರೋಜ ಅಲ್ಲ ರೀ, ನವರೋಜ ತಂದವ ಬಲಬೋನ. ನವರೋಜ ತಂದವ ಯಾರು ಹೇಳ್ರಿ? ಇಲ್ಲಿ ನವರಸ ಉತ್ಸವ. ಬಿಜಾಪುರದಲ್ಲಿ ಇರೋದು ನವರಸ, ಅಲ್ಲಿ ಬಲಬನ್ ತಂದಿರೋದು ನವರೋಜ ಉತ್ಸವ. ಕರೆಕ್ಟ್. ಜಿನ್ಯೆ ಇಲಾಯಿ, ನಾನೇ ದೇವರ ನೆರಳು, ಕಬ್ಬಿಣ ಮತ್ತು ರಕ್ತ ನೀತಿ ಯಾರು? ಬಲಬನ್. ಎಲ್ಲಿ ಬರ್ತಾನ್ರಿ ಬಲಬನ್? ಗುಲಾಮಿ ಸಂತತಿಯ ಮರು ಸಂಸ್ಥಾಪಕ ಅಂತ ಕರೀತಾರ. ಅವನ ಮಗ ಕೈಕುಬಾದ ಪಾರ್ಶ್ವರೋಗ ಬಂದು ಹೋಗ್ಬಿಡ್ತಾನೆ. ಕರೆಕ್ಟ್. ಸ್ಥಾಪಕ ಕೆದ್ರಪ್ಪ ಅಂದ್ರೆ ಕುತುಬುದ್ರ ಇರ್ಬೇಕ, ಕೊನೆಯದರ ಕೆದ್ರಂದ್ರ ಕೈಕುಬಾದ. ತಲೆ ಮ್ಯಾಗಿಂದ ಹರಗತ್ತವ. ನೋಡ್ರಿ 2ನೇ ದೇವರ ನೋಡ್ರಿ ತನ್ನ ನೋಡ್ರಿ ಫಸ್ಟ್ ವಿಜಯನಗರ ಮತ್ತು ಬಹುಮಗಳ ನಡುವಿನ ವಿವಾಹಿತ ಪ್ರದೇಶ ಯಾವ್ದಾಗಿತ್ತು? ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿಗಳ ನಡುವಿನ ವಿವಾದಿತ ಪ್ರದೇಶ
ವಿವಾದಿತ ಪ್ರದೇಶ ಯಾವ್ದಾಗಿತ್ರಿ? ರಾಯಚೂರ್ ದೋಅಬ್ ಅನ್ಬೇಕು. ಏನ್ ಅನ್ಬೇಕ್ರಿ? ರಾಯಚೂರ್ ದೋಅಬ್ ಪ್ರದೇಶ ಅಥವಾ ಕೃಷ್ಣ ತುಂಗಭದ್ರ ದೋಅಬ್ ಅಂದ್ರೂ ಕಡಿತ. ಯಾವ್ದು ಹೇಳ್ರಿ? ಕೃಷ್ಣ ತುಂಗಭದ್ರ ದೋಅಬ್ ಪ್ರದೇಶ. ದೋಅಬ್ ಎಂದರೆ ಏನ್ ಹೇಳ್ರಿ? ದೋಅಬ್ ಎಂದರೆ ಎರಡು ನದಿಗಳ ಸಂಚಯನದಿಂದ ಹರಿದು ಬಂದ ಮಣ್ಣನ್ನು ಅಥವಾ ನದಿಗಳ ಸಂಚಯನದಿಂದ ಹರಿದು ಬಂದಿರುವ ಮಣ್ಣೀಗ ಮಣ್ಣಿನ ಪ್ರದೇಶಕ್ಕೆ ನಾವೇನಂತ ಕರಿತೀವಿ? ಮೆಕ್ಕಲು ಮಣ್ಣು. ಆ ಮೆಕ್ಕಲು ಮಣ್ಣಿಂದ ಕೂಡಿದ ಪ್ರದೇಶಕ್ಕೆ ದೋಬ. ಸಂಗಮ ಆಗುವುದಲ್ರಿ, ಸಂಗಮ ಆಗೋದಕ್ಕೆ ಮಣ್ಣು ಇರ್ಬೋದು, ಇರದೇ ಇರೋದು. ನಾನು ಹೇಳೋದು ನದಿಗಳ ಸಂಚಯನದಿಂದ ಏನಪ್ಪಾ ಅಂದ್ರ ಹರಿದು ಬಂದಿರತಕ್ಕಂಥ ಮಣ್ಣು ಅತ್ಯಂತ ಫಲವತ್ತತೆಯಿಂದ ಕೂಡಿರ್ತದ. ಆ ಫಲವತ್ತತೆಯಿಂದ ಕೂಡಿದ ಮಣ್ಣಿಗೆ ಅಲವೇಲಿಸಲು ಮೆಕ್ಕಲು ಮಣ್ಣು ಅಂತ ಕರೀತಾರ. ಆ ಒಂದು ಪ್ರದೇಶಕ್ಕೆ ಮೆಕ್ಕಲು ಮಣ್ಣಿನಿಂದ ಕೂಡಿದ ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ದೋಅಬ್. ಈರೆಲ್ಲ ಬರೆಸ್ತೀನಿ ನೋಡ್ರಿ ಸೆಂಟೆನ್ಸ್ ಕರೆಕ್ಟ್ ಆಗಿ. ನದಿಗಳ ಸಂಚಯನದಿಂದ ದೋಅಬ್ ಎಂದರೆ ನದಿಗಳ ಸಂಚಯನದಿಂದ ಹರಿದು ಬಂದು ನದಿಗಳ ಸಂಚಯನದಿಂದ ಹರಿದು ಬಂದು ಕೂಡಿರುವ ಫಲವತ್ತತೆಯ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಪ್ರಪಂಚದಲ್ಲಿ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿದ ದೇಶ, ರಾಜ್ಯ ಅದೆರಡು ಬರ್ಕೋರಿ. ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿದ ದೇಶ ಭಾರತ, ರಾಜ್ಯ ಉತ್ತರ ಪ್ರದೇಶ. ನೆಕ್ಸ್ಟ್ ಯಾರ್ದಾರ ನಂದು ಆದ್ಮೇಲೆ ಕ್ಲಾಸ್ ರೀ ಊಟಕ್ಕೋತ್ರಿ ನೀರು ಕುಡಿ ಅಕ್ಕ ನಿಂತಿರ್ತದ ನೀರು ಕುಡಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಎರಡನೇ ದೇವರ ಹೇಳ್ಬೇಕ್ರೆ ಸಂಗಮ ವಂಶದ ಪ್ರಸಿದ್ಧ ದೊರೆ ಗಜಪೇಟೆಕಾರ ಪ್ರೌಢದೇವರಾಯ ಮತ್ತು ದಕ್ಷಿಣದ ಚಕ್ರವರ್ತಿ ಅಂತ ಕರೀತಾರೆ. ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ. ಇವನಿಗೆ ಇರುವ ಬಿರುದುಗಳು. ಸರ್, ವಿಜಯನಗರ ಸಾಮ್ರಾಜ್ಯ ಮತ್ತು ಬೊಮ್ಮೆಗಳ ನಡುವಿನ ವಿವಾದಿತ ಪ್ರದೇಶ ಯಾವುದಾಗಿತ್ತು? ರಾಯಚೂರಿನ ದೋಬ ಪ್ರದೇಶ. ದೋಬ ಎಂದರೆ ಮೆಕ್ಕಲು ಮಣ್ಣಿನಿಂದ ಕೂಡಿರುವ ಪ್ರದೇಶಕ್ಕೆ ದೋಬ ಅಂತ ಕರಿತೇವೆ. ಇಂತ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಕಂಡು ಬರುವ ದೇಶಕ್ಕೆ ಅಂದ್ರೆ ಭಾರತ. ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕಲು ಕಂಡು ಬರುವ ರಾಜ್ಯಕ್ಕೆ ಎದ್ರಪ್ಪ ಅಂದ್ರೆ ಮಣ್ಣು ಯಾವ್ದ್ರೆ ಉತ್ತರ ಪ್ರದೇಶ. ನೆಕ್ಸ್ಟ್ ಈ ಎರಡನೇ ದೇವರನ್ನ ಬಗ್ಗೆ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ಎರಡನೇ ದೇವರಾಯನು ಮೊಟ್ಟ ಮೊದಲ ಬಾರಿಗೆ ತನ್ನ ಸಾಮ್ರಾಜ್ಯದಲ್ಲಿ ಮುಸ್ಲಿಮ ಸೈನಿಕರನ್ನು ನೇಮಕ ಮಾಡಿಕೊಂಡನು. ಎರಡನೇ ದೇವರಾಯನು ಮೊಟ್ಟ ಮೊದಲ ಬಾರಿಗೆ ಅದು ಗಿಲಾನಿ ಸೋದರ ಮೇಡಮ್ ಅಲ್ಲಿ ಬರ್ತಾರೆ ತಾಳಿಕೋಟೆ ಕದ ಹೇಳ್ತೇನೆ ನೋಡ್ರಿ.
ಎರಡನೇ ದೇವರಾಯನ ಮೊಟ್ಟ ಮೊದಲಿಗೆ ತನ್ನ ಸಾಮ್ರಾಜ್ಯದಲ್ಲಿ ಮುಸ್ಲಿಮರನ್ನು ನೇಮಕ ಮಾಡಿಕೊಂಡನು. ಮುಸ್ಲಿಂ ಸೈನಿಕರನ್ನು ನೇಮಕ ಮಾಡಿಕೊಂಡನು. ನೆಕ್ಸ್ಟ್ ಎರಡನೇದು, ತನ್ನ ಸಾಮ್ರಾಜ್ಯದಲ್ಲಿ ಮಸೀದಿಯನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟನು. ತನ್ನ ಸಾಮ್ರಾಜ್ಯದಲ್ಲಿ ಮಸೀದಿಗಳನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟನು. ನೆಕ್ಸ್ಟ್, ತನ್ನ ಸಿಂಹಾಸನದ ಬಳಿ ಭಗವದ್ಗೀತೆ ಮತ್ತು ಖುರಾನ್ ಇಟ್ಟುಕೊಂಡು ನ್ಯಾಯ ಮಾಡಿದನು. ನೆಕ್ಸ್ಟ್, ಖುರಾನ್ ಇರೋದು ಯಾವ ಭಾಷೆಯಲ್ಲಿ? ಉರ್ದು ಹತ್ತಾರ ನೋಡ್ರಿ. ಅಕ್ಕ ಯಾರಿ ಸರ್ತಿ ಹೇಳಿನಿ. ಭಗವದ್ಗೀತೆ ಇರೋದು ಸಂಸ್ಕೃತ ಭಾಷೆಯಲ್ಲಿ. ಖುರಾನ್ ಬರೆದವರು ಯಾರೇ? ಜಾವೇದ. ಭಗವದ್ಗೀತೆ ಬರೆದವರು ವೇದವ್ಯಾಸ. ಭಗವದ್ಗೀತೆ ಇರೋದು ಸಂಸ್ಕೃತ ಭಾಷೆಯಲ್ಲಿ, ಬರೆದವರು ವೇದವ್ಯಾಸ. ಖುರಾನ್ ಬರೆದವರು ಯಾವ ಭಾಷೆ? ಅರೇಬಿಕ್ ಭಾಷೆಯಲ್ಲಿ. ನೆಕ್ಸ್ಟ್, ಫಿರೋಜ್ ಶಾ ಬಹುಮನಿ ಜೊತೆಗೆ ಒಳ್ಳೆಯ ಸಂಬಂಧ, ವೈವಾಹಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದನು. ಫಿರೋಜ್ ಶಾ ಬೈಮನಿ ಜೊತೆ, ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಫಿರೋಜ್ ಶಾ ಬಹುಮನಿ ನೋಡ್ರಿ, ವಿಜಯನಗರದ ಕೆಳಗಿನ ಯಾವ ದೊರೆಯು ಬಹುಮನಿಗಳ ಫಿರೋಜ್ ಶಾನೊಂದಿಗೆ ವೈವಾಹಿಕ ಸಂಬಂಧ ಇಟ್ಟುಕೊಂಡಿದ್ದು ಏನಾಗ್ತರಿ? ಎರಡನೇ ದೇವರಾಯ. ಬರ್ದಿಲ್ರಿ ನೋಡಿ, ಫಿರೋಜ್ ಶಾ ಬಹುಮನಿ ಜೊತೆಗೆ ವೈವಾಹಿಕ ಸಂಬಂಧ ಇಟ್ಟುಕೊಂಡಿದ್ದನು. ವೈವಾಹಿಕರು ಏನೋ ಹುಡುಗಿಯನ್ನು ಕೊಟ್ಟಿರ್ತಾರೆ, ವ್ಯವಹಾರಿಕಲ್ರಿ. ಕರ್ನಾಟಕವನ್ನು ಅತಿ ದೀರ್ಘಾವಧಿ ಆಳಿದ ಮನೆತನ ಯಾವ್ದ್ರಿ? ಯಾಕ 600 ವರ್ಷ ಹೇಳ್ರಿ. ಯಾರ್ ದಾಳಿ ಮಾಡಿ ಬರ್ತಾರ ಟುಬುಕತ್ತ ಒಂದು ಹುಡುಗಿ ಕೊಟ್ಟು ಬಿಡದೆ. ಮತ್ತ ಆಯ್ತು ಹೇಳ್ರಿ, ಈಗ ಮಾವನ ಮ್ಯಾಗ ಬರ್ತಾನ ಹಳೆ ಜಗಳಕ ಬರಲ್ಲ. ಬೇಕಾದ್ರೆ ಅಪ್ಪಗ ಹೊಡಿತಾವ, ಮಾವದರಿಗೆ ಅತ್ತಿಗೆ ಬಿಡ್ತಾವ. ನಾವ್ ಹಂಗಿಲ್ಲ, ನಾವು ಸರಿ ಸಮಾನ. ಕರೆಕ್ಟ್ರೆ? ಹಂಗ್ ಮಾಡಬಾರ. ಫಿರೋಜ್ ಶಾ ಬಹುಮನಿ ಜೊತೆಗೆ ವೈವಾಹಿಕ ಸಂಬಂಧ ಇಟ್ಟುಕೊಂಡಿದ್ದ. ನೆಕ್ಸ್ಟ್ ಮುಂದ 1426ರಲ್ಲಿ ಎಷ್ಟು ಹೇಳ್ರಿ? 1426ರಲ್ಲಿ ಬಹುಮನಿಗಳ ಆದಿಲ್ ಶಾನನ್ನು ಸೋಲಿಸಿದನು. ಈ ಕಾರಣದಿಂದಾಗಿ ಬಹುಮನಿಗಳು ರಾಜಧಾನಿಯನ್ನು 1427ರಲ್ಲಿ ಕಲಬುರಗಿಯಿಂದ ಬೀದರ್ಗೆ ಸ್ಥಳಾಂತರಿಸಿದರು. ಕಲಬುರಗಿಯಿಂದ
ಬೀದರ್ಗೆ ಸ್ಥಳಾಂತರ. ನೆಕ್ಸ್ಟ್ 1443ರಲ್ಲಿ 1443ರಲ್ಲಿ ಇರಾನ್ ಇದು ಪರ್ಷಿಯಾ ದೇಶದಿಂದ ಅಬ್ದುಲ್ ರಜಾಕ್, ಯಾರು ಹೇಳ್ರಿ? ಅಬ್ದುಲ್ ರಜಾಕ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಪರ್ಷಿಯಾದ ಈಗಿನ ಹೆಸರು ಇರಾನ್ ಅಥವಾ ಇರಾಕ್. ಇರಾನ್ ದೇಶದ ರಾಜಧಾನಿ, ಇರಾಕ್ ದೇಶದ ರಾಜಧಾನಿ ಹುಷಾರಾಗಿರ್ ನೋಡು. ಹಾ ಹೇಳಗತ್ತಿರ್ಲ ಎಲ್ಲ ಮೊದಲು ಹೇಳಿದನ. ಹಾ ಇದು ಅಹಮದ್ ಶಾ ಬರ್ಕೋರಿ. ಸಾರಿ ಇದು ಆದಿಲ್ ಆಗ್ಯದಲ್ರಿ, ಅಹಮದ್ ಶಾ ಸಾರಿ, ಅಹಮದ್ ಶಾ. ಅಬ್ದುಲ್ ರಜಾಕ ಏನ್ ಹೇಳನಂದ್ರಿ, ವಿಜಯನಗರದಂತ ಸಾಮ್ರಾಜ್ಯ ಏನ್ರಿ, ವಿಜಯನಗರ ಅಂತ ಸಾಮ್ರಾಜ್ಯ ಎಂದು ಕಣ್ಣಿನಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ. ಆದ್ರ ನೀನೊಂದು ಹೇಳಿದಲ್ರಿ, ಸುಲೇಮಾನ್ ಅಲ್ರಿ. ಹಾ ರೀ, ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯನ ಕುರಿತು ಅವನ ಆಸ್ಥಾನಿಕ ವಿಜ್ಞಾನ ಔಷಧ ಇರ್ತಾನ, ಮಿತಾಕ್ಷರ ಸಂಹಿತೆ ಬರೀತಾನ. ಅದ್ರಾಗ ಹೇಳನವ ಭೂತ ಕಾಲದಲ್ಲಿ ಏನ 6ನೇ ವಿಕ್ರಮಾದಿತ್ಯನಂತ ರಾಜ ಹಿಂದೇನು ಕಂಡಿಲ್ಲ, ಮುಂದೇನು ಕೂಡ ಕಾಣಂಗಿಲ್ಲ ತನ. ಅಷ್ಟು ಸಮೃದ್ಧ ಭರಿತವಾಗಿ, ಅಷ್ಟು ವ್ಯವಸ್ಥಿತವಾಗಿ ಆಡಳಿತ ಮಾಡಿರ್ತಾರೆ ರಾಮರಾಜ. ನೀವು ಹೇಳೋದು ಅಮೋಘ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಏನಪ್ಪಾ ಅಂದ್ರ ಯಾರು ಬರ್ತಾರ? ಅರಬ್ ಪ್ರವಾಸಿಗ ಸುಲೇಮಾನ ಬರ್ತಾನ. ಸುಲೇಮಾನ ಬಂದು ಪ್ರಪಂಚದ 3 ಸಾಮ್ರಾಜ್ಯಗಳಿಗೆ ನಮ್ಮ ರಾಷ್ಟ್ರಕೂಟರ ಸಾಮ್ರಾಜ್ಯನ ಹೋಲಿಕೆ ಮಾಡ್ತಾನ. ಒಂದು ಚೀನಾ, 2 ರೋಮ, ಇನ್ನೊಂದು ಯಾವ್ದ್ರಿ? ಇಟಲಿ ಅಂದ್ರೆ ಒಂದೇ, ರೋಮ್ ಅಂದ್ರೆ ಒಂದೇ. ಚೀನ್, ಇಟಲಿ, ಅರಬ್ ಮತ್ತು ರಾಷ್ಟ್ರಕೂಟ. ಪ್ರಪಂಚದಲ್ಲಿ ಆ 3 ಸಾಮ್ರಾಜ್ಯಗಳು ಯಾವ ತರ ಆಳ್ವಿಕೆ ಮಾಡಿ ಇದನ್ನೂ ಕೊಡಂಗಿರತ್ರಿ. ಪ್ರಪಂಚದ 3 ಸಾಮ್ರಾಜ್ಯಗಳಿಗೆ ಹೋಲಿಕೆ ಮಾಡೋದು ಸುಲೇಮಾನ್. ಕ್ವಶನ್ ಕೇಳಾರ ನೋಡಿ, ಅರಬ್ ಪ್ರವೇಶಿಗ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಬಂದಿದ? ಏನ್ ಮಾಡದ್ರಿ, ಹಿಸ್ಟ್ರಿ ಹಿಂಗೆ ಇರ್ತದ್ರಿ. ಮಾಡದ್ರಿ ಇರ್ತವ್ರು ನೋಡ್ರಿ. ಅಬ್ದುಲ್ ರಜಾಕ 2ನೇ ದೇವರಾಯನ ಆಡಳಿತವನ್ನು ಕುರಿತು ವಿಜಯನಗರ ಸಾಮ್ರಾಜ್ಯ ಆಡಳಿತನ ಕುರಿತು ಏನ್ ಹೇಳ್ತಾನ್ರಿ? ವಿಜಯನಗರದಂತ ಸಾಮ್ರಾಜ್ಯ ಕಣ್ಣಿಂದ ನೋಡಿಲ್ಲ, ಕಿವಿಯಿಂದ ಕೇಳಿಲ್ಲ ಅಂತ ಹೇಳ್ತಾನೆ. ಯಾರೇ? ಅಬ್ದುಲ್ ರಜಾಕನು ವಿಜಯನಗರದ ಆಡಳಿತ ಕುರಿತು, ವಿಜಯನಗರದಂತ ಸಾಮ್ರಾಜ್ಯ ಕಣ್ಣಿಂದ ನೋಡಿಲ್ಲ ಮತ್ತು ಕಿವಿಯಿಂದ ಕೇಳಿಲ್ಲ ಎಂದು ವಿವರಿಸಿದ್ದಾನೆ.
ಎಷ್ಟು ನಿಮಗ ಯಾರ ಬಗ್ಗೆ ಗೊತ್ತಿರ್ಬೇಕ್ರಿ? ಆಯ್ತ್ರಿ. ಇನ್ನೊಂದ್ 2 ಲೈನ್ ಬರ್ಸ್ತೀನಿ ನೋಡಿ ಇವ್ರ ಬಗ್ಗೆ. ನೋಡ್ರಿ ಸರ, ಎರಡನೇ ದೇವರಾಯನ ಆಸ್ಥಾನ, ಎರಡನೇ ದೇವರಾಯನ ಪ್ರಸಿದ್ಧ ಸೇನಾಧಿಪತಿ ಯಾರು ಕೇಳ್ಯಾರ? ಎರಡನೇ ದೇವರಾಯನ ಪ್ರಸಿದ್ಧ ಸೇನಾಧಿಪತಿ ಏನ್ ಹೇಳ್ಬೇಕ್ರಿ? ಎರಡನೇ ದೇವರಾಯನ ಪ್ರಸಿದ್ಧ ಸೇನಾಪತಿ ಕೇಳಿದ್ರ ಲಕ್ಕಣ್ಣ ದಂಡೇಶ್. ಯಾರು ಹೇಳ್ರಿ? ಲಕ್ಕಣ್ಣ ದಂಡೇಶ್. ನೆಕ್ಸ್ಟ್ ಸರ್, ಎರಡನೇ ದೇವರಾಯನ ಆಸ್ಥಾನದ ತೆಲುಗು ಕವಿ ಯಾರು ಕೇಳ್ತಾರ? ಶ್ರೀನಾಥ. ತೆಲುಗು ಕವಿ ಯಾರು ಹೇಳ್ರಿ? ಶ್ರೀನಾಥ. ತೆಲುಗು ಕವಿ ಯಾರು ಹೇಳ್ರಿ? ಶ್ರೀನಾಥ. ಸರ್, ಶ್ರೀನಾಥರಿಗೆ ಇರುವ ಬಿರುದು ಕವಿ ಚಕ್ರವರ್ತಿ. ಇವನೇನು ಕರೀತಾರ ನೋಡ್ರಿ, ಜನ್ನನ ಜೊತೆಗೆ ಇವನೇನು ಕರೀತಾರ. ನೆಕ್ಸ್ಟ್ ಹಾ ರೀ, ಬಟ್ ಸೇನಾಧಿಪತಿ ಆಗ್ಯದ ಕೆಳಗದ ರೀ, ಸಾಹಿತ್ಯದಾಗ ಅದ ರೀ, ಸದ್ಯಕ್ಕೆ ಪರ್ಪಸ್ ಸಾಹಿತ್ಯದಾಗ ಅವರಿ. ತೆಲುಗು ಕವಿ ಯಾರು ಇರ್ತಾರ? ಶ್ರೀನಾಥ್. ನೆಕ್ಸ್ಟ್ ಇನ್ನೊಂದು ಅದ ರೀ, ಸಂಸ್ಕೃತ ಕವಿ ಡಿಮ್ ಡಿಮ ಇರ್ತಾರ ನೋಡ್ರಿ. ಯಾರು ಹೇಳ್ರಿ? ಸಂಸ್ಕೃತ ಕವಿ ಡಿಮ್ ಡಿಮ. ಅದೊಂದು ರಾಜ್ಕುಮಾರ್ ಪಿಕ್ಚರ್ ನೋಡಲ್ರಿ, ಯಾವ್ದೊಂದು ನೋಡಿ, ಡಿಮ್ ಡಿಮ ರೇ. ಕವಿದರಸ ಕಾಳಿದಾಸನ ಅವ ಬಂದಿರ್ತಾನ, ಅದು ಯಾವ್ದೋ ಒಂದು, ಯಾವ್ದ್ರಿ? ಹಾ, ಕಮಲೇ ಕಮಲೋತ್ಪತ್ತಿ. ಅದೇ ಬಿಡಿಸಿ ಹೇಳಿರ್ತಾ ಇದ್ದಾಕರ ಡಿಮ್ ಡಮರಿ ಅಂದಾಗ ಮಾಡ್ಬಿಡ್ತಾನ. ನಂಗೆ ಅಂದ್ರೆ ಗೊತ್ತಿಲ್ಲ ಅಂದ್ ಬಿಡ್ತಾನೆ ಡಿಮ್.
ನಾ ತುಡಿದ್ರಿ ಮತ್ತೆ ಹಚ್ಚಿ ಬಂದಿನಿ ಈಗ ಕ್ಲಾಸ್ ಇರ್ಲಕತ್ತ ನನ್ನ ಗಾಡಿ ನೆಳಗ ಹಚ್ಚಿ ಬಂದ್ ಹೋಗಿ ನನ್ನ ಗಾಡಿ ಒಟ್ಟೆ ಬಿಸಿಲಾಗಿ ಫಸ್ಟ್ ಟೈಮ್ ನೋಡ್ರಿ ಬಿಸಿಲಾಗಿತ್ತು ನಾ ತೊಗೊಂಡ್ 3 ತಿಂಗಳ ಒಟ್ಟೆ ಬಿಸಿಲಾಗಿಡಲ್ರಿ ನಾ ಕ್ಲಾಸ್ ಬಿಟ್ಟು ಹೋಗ್ತೀನಿ ಹಚ್ಚಕ್ಕಂಬಂದ್ರ ಹೋಗಿ ಹಾ ಅಲ್ಲಿ ಒಯ್ದು ಇದ್ರದಾಗ ಹಚ್ಚಿ ಬರ್ತೀನ್ರಿ ಇಲ್ಲ ಅಂದ್ರ ಮಾಂಗಲ್ಯ ಮಾಲ್ದಾಗ ಎಸಿದ ಅಂಡ್ರ ಹೊಡ್ದಾಗ ನಡ್ಕೊತ ಹೋಗೋದಕ್ಕಾಗಲ್ಲ ಮತ್ 1.5 ಲಕ್ಷ ಕೊಟ್ಟು ತೊಗೊಂಡೇನ್ರಿ ಹಾ ಪಲ್ಸರ್ ಅದ ರೀ ಮೇಡಮ್ 35 ಕೊಡ್ತೀರಿ ಎವರೇಜ್ ಅದು ಇಲ್ಲಿ ಬಂದ್ ಹೋಗಿ ದಿನ 100 ರೂಪಾಯಿ ಹೊತ್ತವ್ರಿ ನನಗೆ ದಿನ ಸುಮ್ ಬಂದ್ ಹೋಗಿ ಒಂದ್ ರೌಂಡಿಗೆ 100 ರೂಪಾಯಿ ಹೊತ್ತವ್ರಿ ಎಲ್ಲಿ ಬಿಡ್ರಿ ಯಾಕ್ರಿ ಹುಷಾರ್ ಹೆಂಗ್ರಿ ಅರ್ಥ ಗಾಡಿ ತೊಗೊಂಡು ಹುಷಾರ್ ಅನ್ನಲ್ರಿ ಹೋತ ಯಾಕ್ರಿ ಅದ್ರ ಮ್ಯಾಗ ರೊಕ್ಕ ಯಾರಕ್ ಮಾಡ್ಕೊಡಲ್ರಿ ನೋಡ್ರಿ ಎರಡನೇ ದೇವರಾಯ ನೋಡ್ರಿ ಮೊಟ್ಟ ಮೊದಲಿಗೆ ಏನಪ್ಪಾ ಅಂದ್ರೆ ತನ್ನ ಸಾಮ್ರಾಜ್ಯದಲ್ಲಿ ಮುಸ್ಲಿಮ ಸೈನಿಕರ ನೇಮಕ ಮಾಡಿಕೊಂಡನು ತನ್ನ ಸಾಮ್ರಾಜ್ಯದಲ್ಲಿ ಮಸೀದಿಗಳನ್ನು ನಿರ್ಮಿಸಲು ಅವಕಾಶ ಮಾಡಿಕೊಟ್ಟನು ಸಿಂಹಾಸನದ ಬಳಿ ಏನಪ್ಪಾ ಅಂದ್ರ ಭಗವದ್ಗೀತೆ ಮತ್ತು ಕುರಾನ್ ಅನ್ನು ಇಟ್ಟುಕೊಂಡು ಏನಪ್ಪಾ ಅಂದ್ರೆ ನ್ಯಾಯ ಮಾಡೋದು ಕರೆಕ್ಟಾ ನೆಕ್ಸ್ಟ್ ಫಿರೋಜ್ ಶಾ ಬಹುಮನಿ ಜೊತೆಗೆ ವೈವಾಹಿಕ ಸಂಬಂಧ ಯಾವ ಬಹುಮನಿಗಳ ಕೆಳಗಿನ ಯಾವ ರಾಜನ ಜೊತೆ ಅಥವಾ ಅರಸನ ಜೊತೆ ವೈವಾಹಿಕ ಸಂಬಂಧಕ್ಕೆ ಅಂದ್ರೆ ಫಿರೋಜ್ ಶಾ ಬಹುಮನಿ ನೆಕ್ಸ್ಟ್ 1426ರಲ್ಲಿ ಅಹಮದ್ ಶಾ ಮೇಲೆ ದಾಳಿ ಮಾಡಿದಾಗ ಇವನು ಸೋಲ್ತಾನೆ ಅಹಮದ್ ಶಾ ಯಾರಿಂದ ಸೋಲ್ತಾನೆ ಎರಡನೇ ದೇವರಿಂದ ಅವಾಗ ಇವ್ರು ಹೆದರು ಬಿಟ್ಟು ರಾಜಧಾನಿ ಎಲ್ಲಿಂದ ರೀ ಬೀದರ್ನಿಂದ ಇದು ಸರಿ ಕಲಬುರಗಿಯಿಂದ ಬೀದರ್ಗೆ ಸ್ಥಳಾಂತರ ಕ್ವಶನ್ ಕೇಳ್ಬೋದ್ರಿ ಬಹುಮನಿಗಳು ವಿಜಯನಗರ ಸಾಮ್ರಾಜ್ಯದ ಯಾವ ರಾಜ್ಯದ ಕಾಲಾವಧಿಯಲ್ಲಿ ರಾಜಧಾನಿಯನ್ನು ಕಲಬುರಗಿಯಿಂದ ಬೀದರ್ಗೆ ವರ್ಗಾವಣೆ ಮಾಡಿದ್ರಂದ್ರೆ ಅಹಮದ್ ಶಾ ನೆಕ್ಸ್ಟ್ ಇವನ ಆಸ್ಥಾನಕ್ಕೆ ಏನಪ್ಪಾ ಅಂದ್ರೆ ಬಂದಿರತಕ್ಕಂತ ಪರ್ಷಿಯನ್ ರಾಯಭಾರಿ ಯಾರು ಅಬ್ದುಲ್ ರಜಾಕ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದನು ಪರ್ಷಿಯಾ ಅಂದ್ರೆ ಯಾವ ದೇಶ ಹೇಳ್ರಿ ಈಗಿನ ಇರಾಕ್ ಅಥವಾ ಇರಾನ್ ದೇಶದ ರಾಜಧಾನಿ ಇರಾಕ್ ದೇಶದ್ರಿ ಬಾಗ್ದಾದ್ ನೆಕ್ಸ್ಟ್ ಅಬ್ದುಲ್ ರಜಾಕ್ ಅನ್ನು ವಿಜಯನಗರ ಕುರಿತು ಏನ್ ಹೇಳ್ಯಾನಂದ್ರ ವಿಜಯನಗರದಂತ ಸಾಮ್ರಾಜ್ಯ ಎಂದು ಕಣ್ಣಿಂದ ನೋಡಿಲ್ಲ ಮತ್ತು ಕಿವಿಯಿಂದ ಕೇಳಿಲ್ಲ ಇವನ ಪ್ರಸಿದ್ಧ ಸೇನಾಧಿಪತಿ ಯಾರು ಲಕ್ಕಣ್ಣ ದಂಡೇಶ್ ತೆಲುಗು ಕವಿ ಯಾರಿದ್ರು ಶ್ರೀನಾಥನಿಗೆ ಇವನ ಆಶ್ರಯ ಕೊಟ್ಟಿದ್ದ ಕವಿ ಚಕ್ರವರ್ತಿ ಎಂಬ ಬಿರುದು ಸಂಸ್ಕೃತ ಕವಿ ಟಿಮ್ ನೆಕ್ಸ್ಟ್ ಸಂಗಮ ವಂಶದ ಕೊನೆಯ ದೊರೆಗೆ ಹತ್ರ 3ನೇ ವಿರೂಪಾಕ್ಷ ಸಂಗಮ ವಂಶದ ಕೊನೆಯ ದೊರೆ ಸಂಗಮ ವಂಶದ ಕೊನೆಯ ದೊರೆ ಯಾರು ಹೇಳ್ರಿ 3ನೇ ವಿರೂಪಾಕ್ಷ ಸಾರಿ ಒಂದ್ ಸೆಕೆಂಡ್ ಇವ್ರ ನಂತರ ಇನ್ನೊಬ್ಬ ಬರ್ತಾನ್ರಿ ಮಲ್ಲಿಕಾರ್ಜುನ್ ಅಂತ ಬರ್ತಾನ ಮಲ್ಲಿಕಾರ್ಜುನ ಬರ್ಕೋರ್ ಅವ್ರದ್ದು ಏನು ಇಲ್ರಿ ಪಾಯಿಂಟ್ಸ್ ಏನಿಲ್ಲ ಮಲ್ಲಿಕಾರ್ಜುನ್ ನಂತರ ಇದು ಬರ್ಕೋರ್ ಯಾಕ ಎಕ್ಸಾಮ್ ಸೀಕ್ವೆನ್ಸ್ ಆಗಿ ಕೇಳ್ತಾರಲ್ರಿ ಅದ್ರ ಸಲಕ ಎರಡನೇ ದೇವರ ನಂತರ ಯಾರು ಬರ್ತಾರ್ರಿ ಮಲ್ಲಿಕಾರ್ಜುನ ನೆಕ್ಸ್ಟ್ ಮಲ್ಲಿಕಾರ್ಜುನ್ ನಂತರ 3ನೇ ವಿರೂಪಾಕ್ಷ ಸಂಗಮ ವಂಶದ ಇವಾಗ ಒಂದ್ ಮನೆತನ ಆಯ್ತು ಯಾವ್ದ್ರಿ ಸಂಗಮ ಮನೆತನ ಯಾರ್ಯಾರು ಹೇಳ್ರಿ ನೋಡ ಫಸ್ಟ್ ಬಂದವ್ರು ಯಾರು ಸ್ಥಾಪಕರು ಕೇಳಿದ್ರೆ ಹರಿಹರ ಬುಕ್ಕರಾಯ ಆಮೇಲೆ 1ನೇ ಹರಿಹರ ಆಮೇಲೆ 1ನೇ ಬುಕ್ಕರಾಯ ಆಮೇಲೆ 2ನೇ ಹರಿಹರ ಆಮೇಲೆ 1ನೇ ದೇವರ ಆಮೇಲೆ ಮಲ್ಲಿಕಾರ್ಜುನ ಆಮ್ಯಾಗ 3ನೇ ವಿರೂಪಾಕ್ಷ ದೇವ ನೆಕ್ಸ್ಟ್ ಸರ್ ಇಬನ್ ಬತೂತ್ ಯಾರ ಆಸ್ಥಾನಕ್ಕೆ ಬರ್ತಾನೆ ಇರಾಕ್ ಮೊರಾಕೋ ದೇಶದಿಂದ 1ನೇ ಬುಕ್ಕರಾಯ 1ನೇ ದೇವ ನಿಕೋಲಾ ಡಿ ಕೌಂಟಿ ಯಾರ ಆಸ್ಥಾನಕ್ಕೆ ಬರ್ತಾನೆ ಮೇಡಮ್ ಯಾರಪ್ಪ ಅಂದ್ರ ಮೊರಾಕೋ ದೇಶದಿಂದ ಇಬಾನ ಬತೂತ್ ಬಂದಿರೋದು ಯಾರ ಆಸ್ಥಾನಕ್ಕೆ ಅಂದ್ರೆ ಏನಾಗಬೇಕು 1ನೇ ಹರಿಹರನ ಆಸ್ಥಾನಕ್ಕೆ ಅವನ ಪ್ರಸಿದ್ಧವಾದ ಕೃತಿ ಯಾವ್ರಿ ರೇಹಲ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಇಟಲಿ ದೇಶದ ನಿಕೋಲಾ ಡಿ ಕೌಂಟಿ ಯಾರ ಆಸ್ಥಾನಕ್ಕೆ ಬರ್ತಾನ್ರಿ 1ನೇ ದೇವರ ಆಮೇಲೆ ಅಬ್ದುಲ್ ರಜಾಕ ಆದ್ರೆ ಚೀನಾ ದೇಶಕ್ಕೆ ಮಿಂಗ್ ಆಸ್ಥಾನಕ್ಕೆ 72 ರಾಯಭಾರಿ ಕಳಿಸಿದವನು 1ನೇ ಬುಕ್ಕರಾಯ ಮುಸ್ಲಿಮರ ತನ್ನ ಆಸ್ಥಾನದಲ್ಲಿ ಸೈನಿಕರ ನೇಮಕ ಮಾಡಿಕೊಂಡವರು ಮಸೀದಿನ ನಿರ್ಮಿಸಿದವರು
ಮತ್ತು ತನ್ನ ಎಡ ಮತ್ತು ಬಲದಲ್ಲಿ ಸಿಂಹಾಸನ ಕುರಾನ್ ಭಗವದ್ಗೀತೆ. ನೆಕ್ಸ್ಟ್ ಈ ಬಹುಮನಿಗಳ ಜೊತೆಗೆ ಏನಪ್ಪಾ ಅಂದ್ರೆ ವೈವಾಹಿಕ ಸಂಬಂಧ ಇಟ್ಟುಕೊಂಡವ್ರು ಯಾರು? ಯಾವ ರಾಜನ ಜೊತೆ? ಫಿರೋಜ್ ಶಾ ಬಹುಮನಿ. ನೆಕ್ಸ್ಟ್ ಆಮೇಲೆ ಗಜ ಬೇಟೆಗಾರರೇ, ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ, ಎರಡನೇ ದೇವರಾಯ. ದಕ್ಷಿಣ ಚಕ್ರವರ್ತಿ, ಪ್ರೌಢ ದೇವರಾಯ. ವೇದ ಮಾರ್ಗ ಪ್ರವರ್ತಕ, ವೇದ ಮಾರ್ಗ ಪ್ರವರ್ತಕ ಒಂದನೇ ಬುಕ್ಕರ, ಒಂದನೇ ವೇದ ಮಾರ್ಗ ಪ್ರವರ್ತಕ ಪ್ರತಿಷ್ಠಾಪನಾಚಾರ್ಯ, ಎರಡನೇ ಹರಿಯ. ರೈಟ್ ರೀ? ಎಷ್ಟಿಲ್ರಿ ನಾಳೆ ತುಳುವಂಶ ಹೇಳ ತಿಳಿತಿಲ್ರಿ ಸಂಗಮವಂಶ. ಮನ್ಯಾಗ ಹೋಗಿ ಓದ್ರಿ ಚಂದ.